ಫ್ರೂಟ್ ಲಾಭದಾಯಕನಾ? ನೇರವಾಗಿ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್. ಖಂಡಿತ ಲಾಭದಾಯಕನೇ, ಬಟ್ ನಾವು ಪ್ರಾಪರ್ ಫರ್ಟಿಲೈಸೇಷನ್ ಮಾಡ್ಬೇಕಷ್ಟೇ ಅದಕ್ಕೆ. ಅಂದ್ರೆ ಸರ್, ಇಲ್ಲಿ ಕಾಣ್ತಿರೋ ಫಾರ್ಮ್ ಬಂದಿದ್ದು ಆಲ್ಮೋಸ್ಟ್ ಭತ್ತ ಬೆಳೆದ ಜಮೀನುಗಳಿದೆಲ್ಲ. ಯಾಕಂದ್ರೆ ನೀವು ಒಳ್ಳೆ ರೋಡ್ ಸೈಡ್ ಆಚೆ ನೋಡ್ಬೋದು. ಅಲ್ಲಿ ಈ ಲ್ಯಾಂಡ್ಗೆ ನಾವು ಪೂರ 2 ಅಡಿ ಮಣ್ಣು ಹೊಡ್ಸ ಹೈಟ್ ಮಾಡಿರೋದು. ಆಕ್ಚುಲಿ ಇಲ್ಲಿ ಬೆಳೆಯಕ್ಕಾಗಲ್ಲ ಯಾವುದೇ ಹಾರ್ಟಿಕಲ್ಚರ್ ಕ್ರಾಪ್ಸ್ ಗಳನ್ನ, ಬಟ್ ಬೆಳಿಬೇಕು ಅಂತ ನಾವು ಟ್ರೈ ಮಾಡಿ ಒಂದ್ 2 ರಿಂದ 3 ಅಡಿ ಮಣ್ಣು ಹೈಟ್ ಮಾಡಿದೀವಿ. ಈ ಜಮೀನಲ್ಲಿ ಫಸ್ಟ್ ಭತ್ತ ಬೆಳಿತಿದ್ ಭೂಮಿ ಇದು. ಸುತ್ತ ನೋಡ್ಬೋದು, ಸುತ್ತ ಅದೇ ಜಮೀನು ಇದೆಲ್ಲ ಇರೋದು. ಓಕೆ. ಸೊ ಈಗ ಭತ್ತದ ಬದಲು ಬಟರ್ ಫ್ರೂಟ್ ತರ ಬೆಳಿತಾ ಇದ್ದೀರಾ? ಹೌದು. ಯಾಕೆ ಭತ್ತ ಬೇಡ ಅನ್ಸ್ತಾ? ಹೇಗೆ ಸರ್, ನಿಮ್ಗೆ ಗೊತ್ತು, ಇವಾಗ ರೇಟ್ ಸಿಗ್ತಾ ಇಲ್ಲ ನಮ್ಗೆ, ವರ್ಕೌಟ್ ಆಗ್ತಿದೆ ರೈತಗಳಿಗೆ. 1 ಎಕರೆ ಭತ್ತ ಬೆಳೆಯೋಕೆ 34,000 ಖರ್ಚಾಗ್ತಾ ಇದೆ ಈಗ. ಅಲ್ಲಿಗೆ ಅಷ್ಟೇ ಸೇಲ್ ಆಗೋದು ನಮ್ಗೆ, ಅದಕ್ಕೆ ಜಾಸ್ತಿ ಏನು ಸೇಲ್ ಆಗಲ್ಲ. ಅದು ಬೇಕಾಗಿರೋ ಪದಾರ್ಥ ಆಗಿರ್ಬೋದು, ಬಟ್ ರೇಟ್ ಸಿಗ್ತಾ ಇಲ್ವಲ್ಲ ಅದಕ್ಕೆ. ಅದನ್ನ ಜನಗಳು ಯಾರು ಬೆಳಿತಾ ಇಲ್ಲ. ಎಷ್ಟು ಮಾಡಿದ್ದೆ 2 ಇಯರ್ಸ್ಗೆ ತೋಟದಲ್ಲಿ ಹೋಗಿ ಕೆಲವು ಮರ ಹೋಗಿತ್ತು. ಆಗ 2 ಇಯರ್ಸ್ಗೆ ತಂದು ಒಂದು ಪ್ಲಾಂಟ್ ಆಗ್ತದೆ. ಅಂದ್ರೆ ಆ ತೋಟ ಮಾಡಿ 2 ಇಯರ್ಸ್ ಆದ್ಮೇಲೆ ತಂದು ಹಾಕಿದ ಪ್ಲಾಂಟ್. ಇದಕ್ಕೆ 2.5 ವರ್ಷ ಗಿಡ ಅಷ್ಟೇ ಇದು, ಬಟ್ ಫ್ರೂಟಿಂಗ್ ಚೆನ್ನಾಗಿದೆ, ತುಂಬಾ ಸೆಟ್ ಆಗಿದೆ. ಇಷ್ಟು ಸೆಟ್ ಆದ್ಮೇಲೆ ಇದು ಡ್ರಾಪ್ ಆಗಲ್ಲ. ಇಲ್ಲೆಲ್ಲ ಇರುತ್ತೆ ತುಂಬಾ. ಈಗ ಮಾವಿನ ಹೂ ಬಂದಂಗೆ ತುಂಬಾ ಹೂ ಬರುತ್ತೆ, ಸೆಟ್ ಆಗುತ್ತೆ, ಬಟ್ ಎಲ್ಲ ನಿಲ್ಲಲ್ಲ, ಡ್ರಾಪ್ ಆಗುತ್ತೆ ಕಾಯಿಗಳು. ಅದೆಲ್ಲ ನಿಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ, ಬಟ್ ಈ ಕಾಯಿಗಳು ಉಳ್ಕೊಳ್ಳುತ್ತೆ. ಇಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದೆಲ್ಲ ಇದು ಯಾವ ತಳಿ ಸರ್? ಸರ್, ಇದು ಬಲೂನ್ ವೆರೈಟಿ ಸರ್. ಇದು ಬಲೂನ್ ವೆರೈಟಿ ಅಂದ್ರೆ ಇದು ವರ್ಷಕ್ಕೆ ಸರ್ 2 ಕ್ರಾಪ್ ಬರುತ್ತೆ. ಇದು 2 ಕ್ರಾಪ್ ಬರುತ್ತೆ. ಎಷ್ಟು ಕೆಜಿ ಬರುತ್ತೆ ಸರ್ ಒಂದ್ ಮರ ಅಂದಾಜು? ಸರ್, ನಮ್ಗೆ 2 ಕ್ರಾಪ್ ಅಂತ ಬಂದ್ರು ಆಲ್ಮೋಸ್ಟ್ ಒಂದು 6 ಇಯರ್ಸ್ 7 ಇಯರ್ಸ್ ದಾಟಿದ್ರೆ ಮ್ಯಾಕ್ಸಿಮಮ್ 80 kg ಮೇಲೆ ಕ್ರಾಸ್ ಆಗುತ್ತೆ. ಒಂದು ಎಕರೆಯಲ್ಲಿ ಎಷ್ಟು ಪ್ಲಾಂಟ್ ಹಾಕಿದೀರಾ ಸರ್? ಈಗ ನಾವ್ ಇಲ್ಲಿ 2 ಕ್ರಾಪ್ ನ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿ 100 ಪ್ಲಾಂಟ್ ಹಿಡಿದಿದೆ ಒಂದು ಎಕರೆನಲ್ಲಿ. ಇಲ್ಲ ಅಂದ್ರೆ ನಾವು 15 ಅಥವಾ 18 ಮಾಡ್ತೀವಿ ಅಂದ್ರೆ 200 ಪ್ಲಾಂಟ್ ವರೆಗೂ ಹಾಕ್ಬೋದು ಒಂದು ಎಕರೆಗೆ. ಬರೀ ಬಟರ್ ಫ್ರೂಟ್ ಮಾಡ್ತೀನಿ ಅಂತ ಆದ್ರೆ. ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ? ಸರ್, ನಿಖಿಲ್ ಅಂತ. ನಮ್ದು ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು. ಓಕೆ. ಬಟರ್ ಫ್ರೂಟ್ ಲಾಭದಾಯಕನಾ? ನೇರವಾಗಿ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್. ಖಂಡಿತ ಲಾಭದಾಯಕನೇ, ಬಟ್ ನಾವು ಪ್ರಾಪರ್ ಫರ್ಟಿಲೈಸೇಷನ್ ಮಾಡ್ಬೇಕಷ್ಟೇ ಅದಕ್ಕೆ. ಅಂದ್ರೆ ಹೇಗೆ ನೀವು ತೋರಿಸಬಹುದಾ? ಇದು ನೀವು ಬೆಳೆದು ಸಕ್ಸಸ್ ಆಗಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ಹೌದು. ಸೊ ಹಾಗಾಗಿ ಅದು ಹೇಗೆ ಬೆಳೆದ್ರಿ ಏನು ಅನ್ನೋದನ್ನ ತಾವು ತೋರಿಸಬಹುದಾ ತಮ್ಮ ಫಾರ್ಮ್ದು? ಸರ್, ಖಂಡಿತ. ಓಕೆ ಸರ್, ಇಲ್ಲಿ ಕಾಣ್ತಿರೋ ಫಾರ್ಮ್ ಬಂದಿದ್ದು ಆಲ್ಮೋಸ್ಟ್ ಭತ್ತ ಬೆಳೆದ ಜಮೀನುಗಳಿದೆಲ್ಲ. ಯಾಕಂದ್ರೆ ನೀವು ಒಳ್ಳೆ ರೋಡ್ ಸೈಡ್ ಆಚೆ ನೋಡ್ಬೋದು. ಅಲ್ಲಿ ಈ ಲ್ಯಾಂಡ್ಗೆ ನಾವು ಪೂರ 2 ಅಡಿ ಮಣ್ಣು ಹೊಡ್ಸ ಹೈಟ್ ಮಾಡಿರೋದು. ಆಕ್ಚುಲಿ ಇಲ್ಲಿ ಬೆಳೆಯಕ್ಕಾಗಲ್ಲ ಯಾವುದೇ ಹಾರ್ಟಿಕಲ್ಚರ್ ಕ್ರಾಪ್ಸ್ ಗಳನ್ನ, ಬಟ್ ಬೆಳಿಬೇಕು ಅಂತ ನಾವು ಟ್ರೈ ಮಾಡಿ ಒಂದ್ 2 ರಿಂದ 3 ಅಡಿ ಮಣ್ಣು ಹೈಟ್ ಮಾಡಿದೀವಿ. ಈ ಜಮೀನಲ್ಲಿ ಫಸ್ಟ್ ಭತ್ತ ಬೆಳಿತಿದ್ ಭೂಮಿ ಇದು. ಸುತ್ತ ನೋಡ್ಬೋದು, ಸುತ್ತ ಅದೇ ಜಮೀನು ಇದೆಲ್ಲ ಇರೋದು. ಓಕೆ. ಸೊ ಈಗ ಭತ್ತದ ಬದಲು ಬಟರ್ ಫ್ರೂಟ್ ತರ ಬೆಳಿತಾ ಇದ್ದೀರಾ? ಹೌದು. ಯಾಕೆ ಭತ್ತ ಬೇಡ ಅನ್ಸ್ತಾ? ಹೇಗೆ ಸರ್, ನಿಮ್ಗೆ ಗೊತ್ತು, ಇವಾಗ ರೇಟ್ ಸಿಗ್ತಾ ಇಲ್ಲ ನಮ್ಗೆ, ವರ್ಕೌಟ್ ಆಗ್ತಿದೆ ರೈತಗಳಿಗೆ. 1 ಎಕರೆ ಭತ್ತ ಬೆಳೆಯೋಕೆ 34,000 ಖರ್ಚಾಗ್ತಾ ಇದೆ ಈಗ. ಅಲ್ಲಿಗೆ ಅಷ್ಟೇ ಸೇಲ್ ಆಗೋದು ನಮ್ಗೆ, ಅದಕ್ಕೆ ಜಾಸ್ತಿ ಏನು ಸೇಲ್ ಆಗಲ್ಲ. ಅದು ಬೇಕಾಗಿರೋ ಪದಾರ್ಥ ಆಗಿರ್ಬೋದು, ಬಟ್ ರೇಟ್ ಸಿಗ್ತಾ ಇಲ್ವಲ್ಲ ಅದಕ್ಕೆ. ಅದನ್ನ ಜನಗಳು ಯಾರು ಬೆಳಿತಾ ಇಲ್ಲ. ಎಷ್ಟು ವರ್ಷದಿಂದ ಭತ್ತ ಬೆಳಿತಾ ಇದ್ರಿ ಸರ್? ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿದ್ದಾಗ ಭತ್ತ ತಂದೆಯವ್ರು ಬೆಳಿತಾ ಇದ್ದಾರೆ. ಹಾಗೆ ನಾನು ಬೆಳೆದ್ ಬರ್ತಾ ನೋಡ್ತಾ ಇದ್ದೆ, ಬಟ್ 5 ಇಯರ್ಸ್ ಇಂದ ಚೇಂಜ್ ಮಾಡೋದು, ಹಾರ್ಟಿಕಲ್ಚರ್ ಕ್ರಾಪ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಚೇಂಜ್ ಮಾಡಿದೀನಿ. ಓಕೆ. ಭತ್ತ ಬಿಟ್ಟು ಬಟರ್ ಫ್ರೂಟ್ ಬಂದಿದ್ದೀರಾ? ಹೌದು. ಭತ್ತ ಬಿಟ್ಟು ಬಟರ್ ಫ್ರೂಟ್ ಸಕ್ಸಸ್ ಆಯ್ತಾ? ಸರ್, ಖಂಡಿತ. ಯಾಕಂದ್ರೆ ನಾವು ಇದೊಂದೇ ಕ್ರಾಪ್ ಇಲ್ಲಿ ಬೆಳೆದಿಲ್ಲ. ಫಸ್ಟ್ ಬಾಳೆ ಹಾಕಿದ್ವಿ. ಇದನ್ನ ತೆಂಗು ಮತ್ತೆ ಬಟರ್ ಫ್ರೂಟ್ ಎರಡನ್ನು ಕಾಂಬಿನೇಷನ್ ಮಾಡಿ ಒಂದು ಕ್ರಾಪ್ ಬಟರ್ ಫ್ರೂಟ್ ಹಾಕೊಂಡು ಯಾವ ತರ ಲಾಸ್ ಆಗ್ಬೋದು ಹೇಳಕ್ಕಾಗಲ್ಲ. ಫ್ರೂಟ್ ಕ್ರಾಪ್ ಹೆಂಗೆ ಅಂತ ಹೇಳಕ್ಕಾಗಲ್ಲ. 10 ಇಯರ್ಸ್ 15 ಇಯರ್ಸ್ ಇರ್ಬೋದು, ಲಾಂಗ್ ಲೈಫ್ ಅಲ್ಲ. ಮಾರ್ಕೆಟ್ ಬಿದ್ದವ್ರು ಏನೇ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಈಗ ನಮ್ಗೆ ಡ್ರ್ಯಾಗನ್ ಫ್ರೂಟ್ ಅಂತ ಬಂತು. ತುಂಬಾ ಜನ ದುಡ್ಡಿದೆ ಅಂತ ಇನ್ವೆಸ್ಟ್ ಮಾಡಿ ಮತ್ತೆ ಬಿಲ್ಡರ್ಸ್ಗಳು ತುಂಬಾ ದುಡ್ಡು ಹಾಕ್ಬಿಟ್ಟು ಈಗೆಲ್ಲ ಮಾರ್ಕೆಟ್ ಬೀದಿಗೆ ಬಂದು ನಿಂತಿದೆ ಈಗ. ಖಂಡಿತ ಹಂಗೆ ಆಗಿದೆ. ಹಂಗೆ ಯಾರು ಏನೊಂದು ಮಾಡೋ ಎಲ್ಲ ಅದನ್ನೇ ಮಾಡ್ತಾರೆ, ಬಟ್ ಮಾಡಿದ್ದೆಲ್ಲ ಸಕ್ಸಸ್ ಆಗಲ್ಲ. ಬಟ್ ಏನೇನೋ ಹೇಳಕ್ಕಾಗಲ್ಲ ಫ್ಯೂಚರ್ ಹೆಂಗಿರುತ್ತೆ ಮಾರ್ಕೆಟ್ ಅಂತ. ಸೊ ಅದಕ್ಕೆ ನಾವು ಕೊಕೊನಟ್ ಮಿಕ್ಸ್ ಮಾಡಿ ಇದನ್ನ ಕ್ರಾಪ್ ಮಾಡೋದು. ಈಗ ಈ ಕ್ರಾಪ್ ಹೋದ್ರೂ ಕೊಕೊನಟ್ ಯಾವತ್ತೂ ನಮ್ಗೆ ಲೈಫ್ ಸ್ಪ್ಯಾನ್ ಉಳ್ಕೊಳ್ಳುತ್ತೆ. ಇದ್ರ ಮಧ್ಯೆ ಮತ್ತೆ ಬೇರೆ ಕ್ರಾಪ್ ಮಾಡ್ಬೋದು. ಸೊ ಅದನ್ನ 30-35 ಮಾಡಿದೀವಿ. ಭತ್ತ ಬಿಟ್ಟು 2 ಅಂತರ ಬೆಳೆ ಬೆಳೆದಿದ್ದೀವಿ. ಹೌದು. ಒಂದು ತೆಂಗು, ಹೌದು, ಇನ್ನೊಂದು ಬಟರ್ ಫ್ರೂಟ್. ಸರ್, ಇನಿಷಿಯಲಿ ಫಸ್ಟ್ 3 ಇಯರ್ಸ್ ಬಾಳೆ ಐತಿ ಇದ್ರ ಮಧ್ಯ. ಬಾಳೆ ಬೆಳೆದ್ರೆ ಏನಾಗುತ್ತೆ ನಮ್ಗೆ ಸ್ವಲ್ಪ ತರಗೆಲ್ಲ ಮೇಂಟೈನ್ ಆಗುತ್ತೆ, ಡ್ರೈ ಮೇಂಟೈನ್ ಆಗುತ್ತೆ, ಉಳ್ಮೆ ಮಾಡಕ್ಕಾಗಲ್ಲ ನಾವು. ಸೊ ಅದರಿಂದ ನ್ಯಾಚುರಲ್ ಫಾರ್ಮಿಂಗ್ ತರ ಆಗುತ್ತೆ. ಸೊ ಭೂಮಿ ಚೆನ್ನಾಗಿರುತ್ತೆ, ಮತ್ತೆ ಅದಕ್ಕೆ ಫರ್ಟಿಲೈಸರ್ ಯೂಸ್ ಮಾಡ್ತೀವಲ್ಲ ನಾವು, ಅದರಿಂದ ಈ ಕ್ರಾಪ್ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ 3 ಲೇಯರ್ ಕ್ರಾಪ್ ಆಗ್ತಲ್ಲ, ಸೊ ಆ ಉದ್ದೇಶದಿಂದ ಬೆಳೀತೀವಿ. ಈಗ ರಿಮೂವ್ ಮಾಡಿ 1 ಇಯರ್ ಆಯ್ತು ಬಾಳೆನ. ಈಗ ಅಂತರ ಬೆಳೆ ಎರಡೇ ಇದೆ ಈಗ ಟೋಟಲ್. ಒಂದು ತೆಂಗು, ಬಟರ್ ಫ್ರೂಟ್ ಇದೆ. ತೋರಿಸಬಹುದಾ ನಿಮ್ಮ ಫಾರ್ಮ್ ಹೇಗಿದೆ ಅನ್ನೋದನ್ನ? ಖಂಡಿತ ಸರ್, ಬನ್ನಿ. ಇದು ತೆಂಗಲ್ವಾ? ಹೌದು ಸರ್. ಮುಂಬಳೆ ಎಲ್ಲ ಇದಾಗಿದೆ ಸರ್. ಬನ್ನಿ, 4.5 ವರ್ಷ ಸರ್ ಇದಕ್ಕೆ ಈಗ. ಯಾವ್ದು ನಾಟಿನ ಅಥವಾ? ಇಲ್ಲ, ಪ್ಯೂರ್ ನಾಟಿನ. ಇದು ಪ್ಯೂರ್ ನಾಟಿ. ಇದು ಯಾವ್ದೇ ಹೈಬ್ರಿಡ್ ಆಗ್ಲಿ 500-400 ಸಸಿ ಅಲ್ಲ, 80 ರೂಪಾಯಿ ಸಸಿ. ಬೈರಪಟ್ಟಣ ಅಂತ ಒಂದು ಊರಲ್ಲಿ ಒಂದು ಹಾರ್ಟಿಕಲ್ಚರ್ ಇದಿದೆ, ಕೃಷಿ ಕೇಂದ್ರ ಬರುತ್ತೆ. ಅಲ್ಲಿ ನಮ್ಗೆ ಯಾರೋ ಸ್ನೇಹಿತರು ಗೊತ್ತಿರೋ ಇದ್ರು. ತುಂಬಾ ಹಳೆ ವರ್ಷದ 60-80 ವರ್ಷ ಆಗಿರೋ ಮರದಿಂದ ಕಾಯಿ ತಗೊಂಡ್ ಮಾಡಿದ್ವಿ. ಕಾಯಿ ಕೂಡ ಬಿಟ್ಟಿದೆ ಸರ್. 6 ಮಂತ್ಸ್ ಇಂದ ಎಳ್ನೀರು ಕೂಡ ಕಟ್ ಮಾಡ್ತಾ ಇದೀವಿ. ಹೌದು. ಈಗ ಇಲ್ಲಿವರೆಗೆ ಲಾಸ್ಟ್ 4.5 ವರ್ಷ. ಈಗ ನೆಕ್ಸ್ಟ್ ಬರೋ ಆಗಸ್ಟ್ ಅಲ್ಲಿ ಗೌರಿ ಹಬ್ಬ ಬಂದ್ರೆ 5 ವರ್ಷ ಆಗುತ್ತೆ. 5 ವರ್ಷಕ್ಕೆ ಮೊದಲನೇ 6 ಮಂತ್ಸ್ ಕಾಯಿ ಕಟಿಂಗ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಇಲ್ಲಿಂದೆಲ್ಲ ಕಾಯಿ ಕಟಿಂಗ್ ಆಗಿ ಹೋಗಿರೋದು ಅಲ್ಲಿವರೆಗೆ. ಈಗ
ಆಲ್ರೆಡಿ ಕಾಯಿ ಇದುವರೆಗೂ ಇಲ್ಲಿ 1800 ಕಾಯಿ ಕಟ್ ಮಾಡಿದೀವಿ ಇಲ್ಲಿವರೆಗೂ 1800 ಕಾಯಿ ಕಟ್ ಮಾಡಿದೀವಿ. ಸೂಪರ್ ಅಲ್ಲ. ಅಂದ್ರೆ 3-4 ಸಲ ಕಟಿಂಗ್ ಆಯ್ತು. ಹೋದ್ ಸಲ ಆಗಸ್ಟ್ ಇಂದ ಕಟಿಂಗ್ ಮಾಡ್ತಾ ಬರ್ತಾ ಎಳ್ನೀರ್ಗಳನ್ನ ಅವಾಗಿಂದ ಆಗಿರೋ ಕೌಂಟ್ ಹೇಳ್ತಿರೋದು. ಇದು ತೆಂಗಾಯ್ತು. ಈಗ ಬಟರ್ ಫ್ರೂಟ್ ಬರೋಣ ಬನ್ನಿ ಸರ್. ಇದೆಲ್ಲ ಪೂರ್ತಿ ಬಟರ್ ಫ್ರೂಟ್ ಅಲ್ವಾ? ಹೌದು ಸರ್, ಎರಡು ಸೇಮ್ ಏಜ್, ಎರಡು 4.5 ವರ್ಷನೇ ಆಗಿರೋದು. ಸೇಮ್ ಒಟ್ಟಿಗೆ ಮಾಡಿದ್ದು. ಎಷ್ಟು ಎಕರೆ ಸರ್ ಇದು? ಸರ್ ಇದು ಬಂದು 1 ಎಕರೆ 7 ಕುಂಟೆ ಬರುತ್ತೆ ಜಮೀನಿದು. 400 ಅಡಿ ಉದ್ದ ಬರುತ್ತೆ ಲೈನ್ ಮೇಲೆ. ಭತ್ತ ಬೆಳೆಯೋದ್ ಬಿಟ್ಟು ಬಟರ್ ಫ್ರೂಟ್ ಮತ್ತೆ ತೆಂಗು ಹಾಕೊಂಡಿದ್ದೀರಾ? ಹೌದು ಸರ್. ಇದು ಗ್ಯಾಪ್ ಹೇಳ್ಬೋದಾ? ಸರ್ ಖಂಡಿತ. ತೆಂಗ್ನ ನಾವು 30/35-40 ಮಾಡಿದೀವಿ. ಅಂದ್ರೆ 40 ಲೈನ್ ಮಾಡಿದೀವಿ ಡಿಫ್ರೆನ್ಸ್ ನ. ಸಾಲಿನ ಸಾಲಿಗೆ 40 ಅಡಿ, ಗಿಡದಿಂದ ಗಿಡಕ್ಕೆ 35 ಮಾಡಿದೀವಿ. ಯಾಕೆ ಆತರ ಅಷ್ಟೊಂದು ಗ್ಯಾಪ್ ಅಂತ ಹೇಳ್ಬೋದು? ಸರ್ ತೆಂಗ್ನ ಆಕ್ಚುಲಿ 40 ಫೀಟ್ ಗೆ ನೆಡಬೇಕು. ಇತ್ತೀಚೆಗೆ ತುಂಬಾ ಜನ ತೆಂಗ್ನ 20 ಅಡಿ ನೆಡ್ತಾರೆ ಅಂತ ಕೇಳಿರ್ಬೋದು ನೀವು. ತುಂಬಾ ತಪ್ಪೋದು. ಆ ವೆರೈಟಿ ಏನಕ್ಕೆ ಅಂದ್ರೆ ಈ ಡಾರ್ಕ್ ವೆರೈಟಿ ಬರುತ್ತೆ ಎಳ್ನೀರ್ಗೆ, ಬರೀ 10 ವರ್ಷ 15 ವರ್ಷ ಅಷ್ಟೇ ಬಾಳಿಕೆ ಬರೋದು. ಆ ಮರಗಳನ್ನ ಕೇರಳ ತಮಿಳ್ನಾಡು ಬೆಳಿತಾರೆ, ಅದಕ್ಕೆ ಆ ಫೀಟ್ ಬಂದಿದ್ದು. ಬಟ್ ನಮ್ ಜನ ಏನ್ ಮಾಡ್ತಾರೆ, ಎಲ್ಲಾ ವೆರೈಟಿಗಳನ್ನ ನಾಟಿನ ತಂದು ಆ 20 ಅಡಿ ನೆಡ್ತಾ ಇದ್ದಾರೆ. ಬಟ್ ಮರಗಳು ಬೆಳೆಯಲ್ಲ, ಡೆನ್ಸ್ ಆಗುತ್ತೆ, ಒಂದಕ್ಕೊಂದು ಕಾಂಪಿಟೇಷನ್ ಆಗುತ್ತೆ. ತೆಂಗು ಒಂದ್ ಎಲೆ ಒಂದಕ್ಕೆ ಸೋಕ್ತು ಅಂದ್ರೆ ಬಾಗುತ್ತೆ. ಅದು ಸ್ವಾವಲಂಬಿ ಬೆಳೆ, ಅದು ಒಂದಕ್ಕೊಂದು ಟಚ್ ಆಗಿ ಬೆಳೆಯಲ್ಲ. ನೋಡಿರ್ಬೇಕು, ತೆಂಗು ಕ್ರಾಸ್ ಆಗುತ್ತೆ. ಹಂಗಾಗಿ ತುಂಬಾ ಡೆನ್ಸ್ ಆದಾಗ ಕಾಯಿ ಬರಲ್ಲ. ಅದೇ ನಮ್ಗೆ ಫ್ರೀ ಆಗಿದ್ದಾಗ ಏರಿಯೇಷನ್ ಮೇಲೆ ಸನ್ಲೈಟ್ ಬಿದ್ರೆ ತೆಂಗು ತುಂಬಾ ಡಿಸೀಸ್ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರಿಂದ 40 ಫೀಟ್ಗೆ ಹಾಕಿದೀವಿ ನಾವು. ಇದು ಬಟರ್ ಫ್ರೂಟ್ ಸರ್ ಇದಕ್ಕೂ ಅಷ್ಟೇನೆ. ಇದಕ್ಕೂ ನಮ್ಗೆ ಆಲ್ಮೋಸ್ಟ್ 18 ಫೀಟ್ ಡಿಫ್ರೆನ್ಸ್ ಸಿಗುತ್ತೆ. ಈ ಒಂದು ಗಿಡದಿಂದ ಆ ಗಿಡದಿಂದ ಹೋಗಿ 18 ಫೀಟ್ ಡಿಫ್ರೆನ್ಸ್ ಸಿಗುತ್ತೆ. 18 ಫೀಟ್ 18 ಅಡಿ ಸಿಗುತ್ತೆ. 15 ಅಡಿಗೆ ಹಾಕ್ಬೋದು ಅಂತ ಹೇಳ್ತಾರೆ, ಬಟ್ ಜಾಸ್ತಿನೇ ಇದೆ. ಯಾಕೆಂದ್ರೆ ಅದಕ್ಕೂ ಬೇಕಲ್ಲ ಗರ್ತು ಅಂತ ಬರೋದಕ್ಕೆ ಟ್ರೀಗೆ. ಅದರಿಂದ 20 ಅಡಿಗೆ ಒಂದು ಗಿಡ ಹಾಕೋದು ತುಂಬಾ ಬೆಟರ್ ಅಂತ ನಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಯಾಕೆಂದ್ರೆ ಗಿಡ ಸೈಜ್ ಇದ್ದಷ್ಟು ಕಾಯಿ ಸಿಗುತ್ತೆ ನಮ್ಗೆ, ಚಿಕ್ಕ ಇದ್ದಷ್ಟು ನಾವು ಫ್ರೂಟಿಂಗ್ಸ್ ನ ಬಿಟ್ಕೊಳಕ್ ಆಗಲ್ಲ. ಅದನ್ನ 20/20 ಪ್ಲಾಂಟೇಶನ್ ಮಾಡಿದ್ರೆ ಬೆಟರ್ ಅಂತ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಈಗ ನೀವು ಏನೇನೆಲ್ಲ ನಿಮ್ಮ ತೋಟದಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಈ ಬಟರ್ ಫ್ರೂಟ್ ಗೆ ಅದನ್ನ ತೋರಿಸ್ಬೋದಾ? ಈಗ ಅದೇನು ಶೇಡ್ ನೆಟ್ ಹಾಕಿರೋದು? ಸರ್ ಶೇಡ್ ನೆಟ್ ಏನಕ್ಕೆ, ಸ್ವಲ್ಪ ಪ್ಲಾಂಟ್ ಗಳು ಈಗ ಹೋಗಿತ್ತು, ಮಳೆ ಬಂದಾಗ ಗಾಳಿಗೆ ಸಿಕ್ಕಿ ಅದರಿಂದ ರೀಪ್ಲಾಂಟ್ ಮಾಡಿದ್ದೆ. ಈಗ ರೀಪ್ಲಾಂಟ್ ಆ ರೀತಿ ಶೇಡ್ ನೆಟ್ ಹಾಕ್ಬೇಕಾ? ಈ ಟೈಮಲ್ಲಿ ಜನವರಿಯಿಂದ ಜೂನ್ ವರೆಗೆ ಬಿಸಿಲು ಜಾಸ್ತಿ ಇರುತ್ತೆ, ಮಳೆ ಬರಲ್ಲ. ಅದರಿಂದ ಇದು ಪ್ಲಾಂಟ್ ನಮ್ಗೆ ಗೊತ್ತಾ, ಮಲೆನಾಡು ಸೈಡ್ ಬೆಳೆಯುವಂತ ಬೆಳೆಗಳನ್ನ ಇಲ್ಲಿ ಕಷ್ಟಪಟ್ಟು ಬೆಳೀತಾ ಇದೀವಿ. ಅಡಿಕೆ ಆಗಿರ್ಬೋದು, ಬಟರ್ ಫ್ರೂಟ್ ಆಗಿರ್ಬೋದು, ಇದರ ಬೆಳೆಗಳನ್ನ ಇಲ್ಲಿ ಬೆಳೆಯೋದ್ರಿಂದ ತುಂಬಾ ಅದನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ. ಇದಕ್ಕೆ ನೀರ್ ಜಾಸ್ತಿ ಆದ್ರೂ ಆಗಲ್ಲ, ಕಡಿಮೆ ಆದ್ರೂ ಆಗಲ್ಲ. ಜಾಸ್ತಿ ಆದ್ರೆ ವಿಲ್ಟ್ ಮತ್ತೆ ಡಿಸೀಸ್ ಬರುತ್ತೆ, ವೈರಸ್ ಮತ್ತೆ ಫಂಗಸ್ ಜಾಸ್ತಿ ಅಟ್ಯಾಕ್ ಆಗುತ್ತೆ. ಬಿಸಿಲಾರು ತಡ್ಕೊಳಕ್ ಆಗಲ್ಲ, ಅದರಿಂದನೂ ಎಲೆಗಳ ಬಾಡೋಗ್ತವೆ. ಅದರಿಂದ ಇದೊಂದು 6 months ನಾಟಿ ಮಾಡಿದ್ರೆ ಈ ತರ ಕಾಪಾಡ್ಕೋಬೇಕು ಇದನ್ನ. ಆಮೇಲೆ ಸ್ವಲ್ಪ ಸ್ಟೇಬಲ್ ಆಗಿ ರೆಸಿಸ್ಟೆನ್ಸ್ ಬಂದಾಗ. ಸರ್ ಇದು 1 year ಪ್ಲಾಂಟ್. ಇದು 1 year ಪ್ಲಾಂಟ್ ಇದು. ಸೊ ಈ ಬೇಸಿಗೆ ಟೈಮಲ್ಲಿ ಈ ತರ ಹಾಕ್ಬೇಕು, ಕಾಪಾಡ್ಲೇಬೇಕು ಇದನ್ನ. ಸ್ವಲ್ಪ ರೆಸಿಸ್ಟೆನ್ಸ್ ಬಂದು ತಡ್ಕೊಂಡು 6 months ಆದ್ಮೇಲೆ ಅದೇನೂ ಆಗಲ್ಲ, ತೆಗೆದು ಬಿಡ್ಬೋದು ನಾವು ಅದನ್ನ. ಅದಕ್ಕೆ ಈ ತರ ರೀಪ್ಲಾಂಟಿಂಗ್ ಈ ತರ ಮಾಡ್ಲೇಬೇಕು. ಆಲ್ಮೋಸ್ಟ್ ಜೂನ್ ಜುಲೈ ನೆಟ್ರೆ ಏನು ಬೇಕಾಗಲ್ಲ. ನೆಕ್ಸ್ಟ್ ಮಳೆಗಾಲ ಬರೋಷ್ಟರಲ್ಲಿ 6 months ಡೆವಲಪ್ ಆಗುತ್ತೆ. ಬಟ್ ಈ ಟೈಮಲ್ಲಿ ನಾಟಿ ಮಾಡಿದ್ರಿಂದ ಈ ತರ ಮಾಡ್ಲೇಬೇಕಾಗುತ್ತೆ. ಚೆನ್ನಾಗಿ ಬರ್ತಾ ಇದ್ದಾರೆ ಆಗ್ಲೇ. ಹೌದು ಸರ್. ಸರ್ ಇದು ರೀಪ್ಲಾಂಟ್ ಮಾಡಿದ್ದೆ 2 years ಗೆ. ತೋಟದಲ್ಲಿ ಹೋಗಿ ಕೆಲವು ಮರ ಹೋಗಿತ್ತು, ಆಗ 2 years ಗೆ ತಂದು ಒಂದು ಪ್ಲಾಂಟ್ ಹಾಕ್ತೆ. ಅಂದ್ರೆ ಆ ತೋಟ ಮಾಡಿ 2 years ಆದ್ಮೇಲೆ ತಂದು ಹಾಕಿದ ಪ್ಲಾಂಟ್. ಇದಕ್ಕೆ 2.5 ವರ್ಷ ಗಿಡ ಅಷ್ಟೇ ಇದು. ಬಟ್ ಫ್ರೂಟಿಂಗ್ ಚೆನ್ನಾಗಿದೆ, ತುಂಬಾ ಸೆಟ್ ಆಗಿದೆ. ಇಷ್ಟು ಸೆಟ್ ಆದ್ಮೇಲೆ ಇದು ಡ್ರಾಪ್ ಆಗಲ್ಲ. ಇಲ್ಲೆಲ್ಲ ಇರುತ್ತೆ ತುಂಬಾ. ಈಗ ಮಾವಿನ ಹೂ ಬಂದಂಗೆ ತುಂಬಾ ಹೂ ಬರುತ್ತೆ, ಸೆಟ್ ಆಗುತ್ತೆ. ಬಟ್ ಎಲ್ಲ ನಿಲ್ಲಲ್ಲ, ಡ್ರಾಪ್ ಆಗುತ್ತೆ ಕಾಯಿಗಳು. ಅದೆಲ್ಲ ನಿಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬಟ್ ಈ ಕಾಯಿಗಳು ಉಳ್ಕೊಳ್ಳುತ್ತೆ ಇಷ್ಟು. ಒಂದ್ ಮರದಲ್ಲಿ ಎಷ್ಟು ಇದಾಗುತ್ತೆ ಸರ್? ಇದು ಈ ಸಲ ಆಲ್ಮೋಸ್ಟ್ ಒಂದು 25-30 kg ಮೇಲೆ ಸಿಗುತ್ತೆ. ಎಷ್ಟು? 25-30 kg ಮೇಲೆ ಸಿಗುತ್ತೆ, ಜಾಸ್ತಿನೇ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಕಟಿಂಗ್ ಮಾಡಿದಾಗ ಹಾರ್ವೆಸ್ಟ್ ಮಾಡಿದಾಗ ಪ್ರತಿ ಪೆಂಡ ಲೆಕ್ಕ ಹಾಕಿದೆ. ಇದು ಹಾರ್ವೆಸ್ಟ್ ಆಗಿದೆ ಒಂದ್ಸರಿ? ಸರ್ ಆಗಿದೆ. ಓಕೆ, ಈ 1 ಎಕರೆಯಲ್ಲೇ ಆಗಿದೆ. ಹೆಂಗಿದೆ ಸರ್ ಲಾಭ? ಸರ್ ಚೆನ್ನಾಗಿದೆ. ಈ ಟೈಮ್ ನಲ್ಲಿ ಆಲ್ಮೋಸ್ಟ್ 200+ ರೇಟ್ ಇರುತ್ತೆ. ಬಟ್ ಆಲ್ಮೋಸ್ಟ್ ಜೂನ್ ಟೈಮ್ ನಲ್ಲಿ ರೇಟ್ ತುಂಬಾ ಕಡಿಮೆ ಆಗುತ್ತೆ. ರೇಟ್ ಎಷ್ಟೇ ಕಡಿಮೆ ಆದ್ರೂ ಮಿನಿಮಮ್ 60-70 ಸಿಗಲಿ. ನಾವು ಗಿಡಕ್ಕೆನೆ ಒಂದು 100 kg ಅಷ್ಟು ಬೆಳಿಬೇಕು. ರೇಟ್ ನಮ್ಗೆ ಈಗ 200 ರೂಪಾಯಿನೇ ಇದೆ, 300 ರೂಪಾಯಿನೇ ಬೇಕು ಅಂದ್ರೆ ಯಾವಾಗ್ಲೂ ಸಿಗಲ್ಲ. ರೇಟ್ ಎಷ್ಟಾದ್ರು 100 ರೂಪಾಯಿ 50 ರೂಪಾಯಿನೇ ಸಿಗ್ಲಿ. ಬಟ್ ಗಿಡಕ್ಕೆ 100 kg ಬೆಳೆದ್ರೆ ರೈತನ ಖಂಡಿತ ಲಾಭ ಇದೆ. ಹೇಳ್ತಾ ಇದ್ರಿ ಸರ್, ಇದು ಎಷ್ಟು ವರ್ಷದ ತೋಟ ನಿಮ್ದು? ಸರ್ ಇದು 4.5 ವರ್ಷ ತೋಟ ಇದು. 4.5 ವರ್ಷ. ಎಕ್ಸಾಕ್ಟ್. ಬಟರ್ ಫ್ರೂಟ್ ಈಗ ಆಲ್ರೆಡಿ ಒಂದು ಇದು ಮಾಡಿದ್ದೀರಾ, ಹಾರ್ವೆಸ್ಟ್ ಆಗಿದೆ? ಆಗಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದೆಲ್ಲ ಇದು ಯಾವ ತಳಿ ಸರ್? ಸರ್ ಇದು ಬಲೂನ್ ವೆರೈಟಿ ಸರ್. ಇದು ಬಲೂನ್ ವೆರೈಟಿ ಅಂದ್ರೆ ಇದು ವರ್ಷಕ್ಕೆ ಸರ್ 2 crop ಬರುತ್ತೆ. ಇದು 2 crop ಬರುತ್ತೆ. ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ 2 crop ಈಕ್ವಲ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ 1 crop ಜಾಸ್ತಿ ಬಂದಾಗ ನೆಕ್ಸ್ಟ್ ಕ್ರಾಪ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಬೆಳೆಗಳು ಹಾಗೇನೆ. ಒಂದು ಮರ 2 ಕ್ರಾಪ್ ಅಂತ ಹೇಳಿದ್ರು ವರ್ಷಕ್ಕೆ.
ಎಷ್ಟು ಕೆಜಿ ಬರುತ್ತೆ ಸರ್ ಒಂದ್ ಮರ ಅಂದಾಜು? ಸರ್ ನಮ್ಗೆ 2 ಕ್ರಾಪ್ ಅಂತ ಬಂದ್ರು ಆಲ್ಮೋಸ್ಟ್ ಒಂದು 6 ಇಯರ್ಸ್ 7 ಇಯರ್ಸ್ ದಾಟಿದ್ರೆ ಮ್ಯಾಕ್ಸಿಮಮ್ 80 kg ಮೇಲೆ ಕ್ರಾಸ್ ಆಗುತ್ತೆ. ಒಂದ್ 4 ಇಯರ್ಸ್ ನ ಪ್ಲಾಂಟ್ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದಾದ್ರೆ, ಲಾಸ್ಟ್ ಇಯರ್ ನಾನು ಎಕ್ಸ್ಪೆಕ್ಟ್ ಮಾಡಿರೋದು 4.5 ವರ್ಷದಲ್ವಾ? ಪರ್ ಪ್ಲಾಂಟ್ ನಾನು 4.5 ವರ್ಷದ ತೋಟದಲ್ಲಿ ಹೋದ್ ಸಲ 50 kg ಇದೆ. ಒಂದು ಅವರೇಜ್ ನನಗೆ 40 kg ಸಿಕ್ತು ಪರ್ ಪ್ಲಾಂಟ್ ಅಲ್ಲಿ. ಪ್ರತಿ ಮರದಲ್ಲೂ ಲೆಕ್ಕ ಹಾಕಿ ನೋಡೋಣ ಅಂತ ಯಾಕೆ ತಿಳ್ಕೊಬೇಕಲ್ಲ. 40+ kg ಸಿಕ್ತು. ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ 4-5 ಇಯರ್ಸ್ ಪ್ಲಾಂಟ್ ಅಲ್ಲಿ 50 kg ಕ್ರಾಸ್ ಮಾಡ್ಬೋದು ಪರ್ ಪ್ಲಾಂಟ್ ಗೆ. ಕ್ರಾಸ್ ಮಾಡ್ಬೋದು. ಒಂದು ಎಕರೆಯಲ್ಲಿ ಎಷ್ಟು ಪ್ಲಾಂಟ್ ಹಾಕಿದೀರಾ ಸರ್? ಈಗ ನಾವ್ ಇಲ್ಲಿ 2 ಕ್ರಾಪ್ ನ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲಿ 100 ಪ್ಲಾಂಟ್ ಹಿಡಿದಿದೆ ಒಂದ್ ಎಕರೆನಲ್ಲಿ. ಇಲ್ಲ ಅಂದ್ರೆ ನಾವು 15 ಅಥವಾ 18 ಮಾಡ್ತೀನಿ ಅಂದ್ರೆ 200 ಪ್ಲಾಂಟ್ ವರೆಗೂ ಹಾಕ್ಬೋದು ಒಂದ್ ಎಕರೆಗೆ. ಬರೀ ಬಟರ್ ಫ್ರೂಟ್ ಮಾಡ್ತೀನಿ ಅಂತ 200 ಪ್ಲಾಂಟ್ ವರೆಗೂ ಹಾಕ್ಬೋದು. ನಾವು ಕೊಕೊನಟ್ ಮತ್ತೆ ಇದನ್ನ ಮಿಕ್ಸ್ ಮಾಡಿರೋದ್ರಿಂದ 100 ಪ್ಲಾಂಟ್ಸ್ ಹಿಡಿದಿದೆ. ಕೊಕೊನಟ್ ಬಂದು 50 ಇದೆ. ಹಿಂಗೆ ಲಾಭದಾಯಕ ಆಗ್ತಾ ಇದೆಯಾ ಹೇಗೆ ಸರ್? ಖಂಡಿತ ಲಾಭದಾಯಕ ಇದೆ ಅನ್ಸಿದೆ. ನಮಗೂ ಫಸ್ಟ್ 3 ಇಯರ್ಸ್ ತುಂಬಾ ಭಯ ಆಗಿದೆ. ಈ ಕಡೆ ಯಾವ್ದು ಕ್ರಾಪ್ ಗಳು ಇರ್ಲಿಲ್ಲ ಇಲ್ಲೆಲ್ಲ. ಈ ಸುತ್ತಮುತ್ತ ಒಂದ 50 ಕಿಲೋಮೀಟರ್ ಸುತ್ತ ಎಲ್ಲೂ ಮೈಸೂರವರೆಗೂ ಈ ಕಡೆ ಯಾರು ತೋಟ ಮಾಡಿರ್ಲಿಲ್ಲ ಈ ತರ ಬಟರ್ ಫ್ರೂಟ್. ನಾವು ಮಾಡ್ಬೇಕಲ್ಲ ಹೊಸದಾಗಿ ನೋಡೋಣ ಒಂದು ಟ್ರಯಲ್ ಅಂತ ಅವತ್ತು ಮಾಡಿದೆ. ಅದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟ್ 3 ಇಯರ್ಸ್ ಇರ್ಲಿಲ್ಲ, ಸಿಗುತ್ತೋ ಇಲ್ವಾ ಭಯ ಇತ್ತು. ಯಾಕಂದ್ರೆ ಹೊಸ ಬೆಳೆ ಮಾರ್ಕೆಟಿಂಗ್ ಎಲ್ಲಿ ಅಂತ ಗೊತ್ತಿಲ್ಲ, ಸುಮ್ನೆ ಬೆಳಿತಾ ಇದೀವಿ ಚೆನ್ನಾಗಿ ಅಷ್ಟೇ. ಬಟ್ ಆಮೇಲೆ ಸ್ವಲ್ಪ ನಂಬಿಕೆ ಬಂತು. ಲಾಸ್ಟ್ ಇಯರ್ ಕ್ರಾಪ್ ಬಂತಲ್ಲ ಕೈಗೆ, ಆಮೇಲೆ ನಂಬಿಕೆ ಬಂತು, ಇಲ್ಲ ಮಾಡ್ಬೋದು ಇದನ್ನ ಅಂತ. ಹಾಕಬೇಕಾದ್ರೆ ಮನೇಲಿ ಏನು ಬೈರಿಲ್ವಾ ಸರ್? ಇಲ್ಲ, ಭತ್ತ ನಮ್ಮ ಅಂಧಕಾಲದಿಂದ ನಮ್ಗೆ ಊಟ ಕೊಟ್ಟಿದೆ, ಅದನ್ನ ಬಿಟ್ಟು ನೀನೇನೋ ಬೇರೆ ಬೆಳಿತಾ ಇದೀಯ ಅಂತ ಹೇಳಿಲ್ವಾ? ಸರ್ ಇಲ್ಲ, ನೆಟ್ರೆ ಪೂರ್ತಿ ತೆಂಗಿನ ಅಂತ ನಮ್ ತಂದೆ. ಬಟ್ ಇಲ್ಲ, ನಾನು ಇದನ್ನ ಮಾಡ್ಲೇಬೇಕು ಹೊಸ ಬೆಳೆ ಅಂತ ನನಗೂ ಅವ್ರಿಗೂ ಅದೇ ಒಂದು ವಾದ. ಇಲ್ಲ ನೋಡೇ ಬಿಡ್ತೀನಿ ಟ್ರಯಲ್ ಅಂದ್ಬಿಟ್ಟು ಇದನ್ನ ಮಾಡಿದ್ದು. ಅವ್ರು ಪೂರ್ತಿ ತೆಂಗಿನ ಇರ್ಬೇಕು ಅಂತ ಅವ್ರು ಒಪ್ಪಿರ್ಲಿಲ್ಲ. ಯಾರೇ ಆಗ್ಲಿ ಭತ್ತ ಅದು ಲಾಸ್ ಇದು ಬಂದೇ ಬರ್ತಿತ್ತು ಅಂತ ಅವ್ರಿಗೆ ನಂಬಿಕೆ ಇತ್ತು. ಹೌದು, ಅದೇ ಲಾಸ್ ನ ಇಷ್ಟು ವರ್ಷ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಖಂಡಿತ ಸರ್. ಈಗ 3-4 ಇಯರ್ಸ್ ಇನ್ವೆಸ್ಟ್ ಮಾಡಿ ತಡ್ಕೋಬೇಕಲ್ಲ. ಏನು ಲಾಭ ಇಲ್ದೆ ಒಂದ್ 3 ಇಯರ್ಸ್ ಇರ್ಬೇಕಲ್ಲ ಇನ್ವೆಸ್ಟ್ ಮಾಡಿ. ಸುಮ್ನೆ ಇರ್ಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡಿ ಅದು ಮೇಂಟೈನ್ ಮಾಡ್ಬೇಕು ಸರ್. ಇದಕ್ಕೆ ಮೇಜರ್ ಏನಿಲ್ಲ, ನಮ್ಗೆ ರೂಟ್ ರಾಟ್ ಅಂತ ಬರುತ್ತೆ, ಅಂದ್ರೆ ಕೊಳೆ ರೋಗ. ಇದಕ್ಕಾಗಿರೋ ಅಡಕೆ ಆಗಿರೋ ಬಾಳೆ ಆಗಿರೋ ಇತ್ತೀಚೆಗೆ ಕೊಳೆ ರೋಗ ಜಾಸ್ತಿ. ಇದಕ್ಕೆ ನೀರ್ ಜಾಸ್ತಿ ರೋಗಲ್ಲ. ನಾನ್ ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮಲ್ಲಿ ಸ್ವಲ್ಪ ಒಂದು ಕಾರ್ನರ್ ಅಲ್ಲಿ ನೀರ್ ಜಾಸ್ತಿ ನಿಂತ್ಕೊಳ್ಳುತ್ತೆ, ಪ್ಲಾಂಟ್ ಗಳು ಸತ್ತೋಗುತ್ತೆ. ಅಲ್ಲಿ ನೀರ್ ಜಾಸ್ತಿ ಆಗೋಲ್ಲ, ಕಡಿಮೆ ಆದ್ರೂ ಹೋಗಲ್ಲ. ಮಿನಿಮಮ್ ಮೇಂಟೈನ್ ಮಾಡಿದ್ರೆ ಇರುತ್ತೆ. ಜಾಸ್ತಿ ಆದ್ರೆ ಮಾತ್ರ ಈ ಪ್ಲಾಂಟ್ ಆಗಲ್ಲ, ಎಲ್ಲ ಆಗಲ್ಲ. ನೀವು ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೀರು ಇದಕ್ಕೆ? ಸರ್ ನಾನು ಇದಕ್ಕೆಲ್ಲ ಡ್ರಿಪ್ ನೇ ಮೇಂಟೈನ್ ಮಾಡ್ತಾ ಇದೀನಿ. ಪೂರ್ತಿ ಡ್ರಿಪ್ ಸರ್. ಅಂದ್ರೆ 2 ಸೈಡ್ಗೂ 4 ಲೈನ್ ಡ್ರಿಪ್ ಪೈಪ್ ಮಾಡಿದೀನಿ ನಾನು. 2 ಲೈನ್ ಮಾಡಿರೋದ್ರಿಂದ ಸುತ್ತ ಒಂದ್ 5 ಫೀಟ್ ಎಲ್ಲ ತೇವ ಆಗುತ್ತೆ. ಸಾಕು ಅಷ್ಟು ತೇವ ಆದ್ರೆ ಇದಕ್ಕೆ 10 ಡೇಸ್ ಒಂದ್ಸಲ ಆಲ್ಮೋಸ್ಟ್ ನೀರ್ ಕೊಡ್ತೀನಿ. ಇದಕ್ಕೆ ಸಾಕಾಗುತ್ತೆ. ಸ್ಪ್ರಿಂಕ್ಲರ್ ಮಾಡಿದ್ರೆ ಬೆಟರ್ ಸರ್ ಇದಕ್ಕೆ. ಸ್ಪ್ರಿಂಕ್ಲರ್ ಮಾಡಿದ್ರೆ ತುಂಬಾ ಬೆಟರ್ ಈಗ. ಹೌದು ಸರ್. ಸರ್ ಮೇಜರ್ ಆಗಿ ಇದಕ್ಕೆ ಏನಂದ್ರೆ ಗಿಡ ಏನ್ ಇಷ್ಟು ಹೈಟ್ ಬರುತ್ತೆ ಈ ಲೆವೆಲ್ಗೆ ಕಲ್ಟಿವೇಶನ್ ಮಾಡಬಾರ್ದು. ಯಾಕೆಂದ್ರೆ ಅಂದ್ರೆ ಇಲ್ಲಿ ರೂಟ್ಸ್ ಗಳು ಬಂದಿರುತ್ತೆ ಅಷ್ಟು. ಇದಕ್ಕೆ ಸ್ಮಾಲ್ ರೂಟ್ಸ್ ಗಳು ಜಾಸ್ತಿ, ಅಂದ್ರೆ ಗಂಟು ರೂಟ್ ಗಳ ಸ್ಟ್ರೈಟ್ ರೂಟ್ಸ್ ಬರಲ್ಲ ಇದಕ್ಕೆ. ಭೂಮಿ ಉಳುಮೆ ಮಾಡಬಾರ್ದು. ಮಾಡದೇ ಇದ್ರೆ ರೂಟ್ಸ್ ಚೆನ್ನಾಗಿದ್ದಾಗ ಇದಕ್ಕೆ ಕಾಯಿಗಳು ಡ್ರಾಪ್ ಆಗಲ್ಲ. ಮತ್ತೆ ಏನ್ ಸಿಗ್ಬೇಕು ಅದಕ್ಕೆ ಒಂದು ನ್ಯೂಟ್ರಿಮೆಂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ನಾವು ಉಳುಮೆ ಪದೇ ಮಾಡ್ತಾ ಇದ್ದಾಗ ಅದು ಸಿಗಲ್ಲ ಅದಕ್ಕೆ. ಅದು ನಾನು ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೆ. ನಾವು ಉಳುಮೆ ಮಾಡಿದ್ವಿ, ಬಟ್ ಇನ್ಮೇಲೆ ನಿಲ್ಸ್ಬೇಕು ಅಂತ ಮಾಡಿದ್ವಿ. ಯಾಕಂದ್ರೆ ಈಗ ಇಲ್ಲಿ ಡ್ರೈ ವೇಸ್ಟ್ ಮೇಂಟೈನ್ ಮಾಡಕ್ಕೆ ಏನು ಸಿಗಲ್ಲ ನೋಡಿ. ಈಗ ಅದಕ್ಕೆ ಇಲ್ಲಿ ಉಳುಮೆ ಮಾಡಿಲ್ಲ. ಇಷ್ಟೆಲ್ಲ ಡ್ರೈ ವೇಸ್ಟ್ ಇದೆಯಲ್ಲ, ಇದೆಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ ಭೂಮಿ. ಇದೆಲ್ಲ ಏನೇ ನ್ಯೂಟ್ರಿಮೆಂಟ್ಸ್ ಎರೆಹುಳು ಆಗಿರ್ಬೋದು ನಮ್ಗೆ ಸಿಗುತ್ತೆ ಇಲ್ಲಿ. ಇದೇ ರೀತಿ ಗಿಡ ಸುತ್ತ ಮೇಂಟೈನ್ ಮಾಡಿರೋ ಒಂದು 5 ಫೀಟ್ ವರ್ಗು ಗಿಡ ತುಂಬಾ ಹೆಲ್ತಿ ಆಗಿರುತ್ತೆ. ಕ್ರಾಪ್ ಉಳುಮೆ ಮಾಡೋದು ನಿಲ್ಲಿಸ್ಬೇಕು ಇದಕ್ಕೆ. ಇದು ನೀವು ಕಂಡ್ಕೊಂಡಿರೋದು? ಸರ್ ಇನ್ಮೇಲೆ ಇದಕ್ಕೆ ಉಳುಮೆ ಮಾಡಬಹುದು ಅಂತ ನಿಲ್ಸಿದೀನಿ. ಈಗ ನೆಕ್ಸ್ಟ್ ತೆಂಗಲ್ಲಿ ಏನ್ ವೇಸ್ಟ್ ಬರುತ್ತೆ, ವೇಸ್ಟ್ ಅಲ್ಲಿ ನಾವು ಫಿಲ್ ಮಾಡಿ ಅದನ್ನ ಹಂಗೆ ಡ್ರೈ ವೇಸ್ಟ್ ಮೇನ್ಯೂರ್ ಆಗುತ್ತೆ. ಯಾಕಂದ್ರೆ ಇಷ್ಟು ವರ್ಷ ಸಿಗ್ತಿರ್ಲಿಲ್ಲ, ಸ್ಮಾಲ್ ಪ್ಲಾಂಟ್ ಆಗಿತ್ತು. ಈಗ ಅದೆಲ್ಲ ದೊಡ್ಡದಾಗಿದೆ. ಇದ್ರದ್ದು ಮೇಲೆ ನಮ್ಗೆ ಸಿಗ್ತಾ ಇದೆ ಇಷ್ಟೆಲ್ಲ ಡ್ರೈ ವೇಸ್ಟ್ ಬಂದು. ತೆಂಗುದು ಸಿಗುತ್ತೆ ಗರಿಗಳು, ಅದೆಲ್ಲ ಈಗ ಹೆಚ್ಚಿಗೆ ನಮ್ಗೆ ಮಲ್ಚಿಂಗ್ ಸಿಗೋದ್ರಿಂದ ಮಲ್ಚಿಂಗ್ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನಿಷಿಯಲ್ ವೇಸ್ಟ್ ಮೇಂಟೈನ್ ಮಾಡಕ್ಕಾಗ್ತದೆ. ಯಾಕೆ ಮಲ್ಚಿಂಗ್ ಇರಿದ್ರೆ ಹೊರಗಡೆ ಅಂತ ಆಗಲ್ಲ, ಇಲ್ಲಿರೋ ಮಲ್ಚಿಂಗ್ ಇಲ್ಲೇ ಹಾಕ್ಬೇಕು ನಾವು. ಬಟ್ ಈಗ ಸಿಗೋದ್ರಿಂದ ಇನ್ ಮುಂದೆ ಅದನ್ನೇ ಮೇಂಟೈನ್ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೀವೇನೋ ಧೈರ್ಯ ಮಾಡಿ ಅಪ್ಪನ ಹತ್ರ ಬೈಸ್ಕೊಂಡು ಏನೋ ಮಾಡಿ ಒಂದು ಬಟರ್ ಫ್ರೂಟ್ ಬೆಳೆದ್ರಿ. ಸೊ ಇದು ಎಷ್ಟು ಲಾಭ ತಂದು ಕೊಡ್ತು ನಿಮಗೆ? ಸರ್ ಲಾಸ್ಟ್ ಇಯರ್ ಬಂದು ನಮ್ಗೆ 1 lakh ವರೆಗೂ ಆಯ್ತು. ಅಂದ್ರೆ ಎಲ್ಲಾ ಪ್ಲಾಂಟ್ಸ್ ನಮ್ಗೆ ಕ್ರಾಪ್ ಬಂದಿಲ್ಲ. ನಮ್ಗೆ ಕ್ರಾಪ್ ಸಿಕ್ಕಿದೆ 40-50 ಪ್ಲಾಂಟ್ಸ್ ಅಷ್ಟೇ, ಸ್ಟಾರ್ಟಿಂಗ್ ಅಷ್ಟೇ. ಇನ್ನು 1 year 2 year ಕ್ರಾಸ್ ಆದ್ರೆ ಎಲ್ಲಾ ಪ್ಲಾಂಟ್ಸ್ ಬಂದ್ರೆ 50 kg ಕೊಡ್ಲಿ, ನಮ್ಗೆ 2.5 3 lakh ಏನ್ ಲಾಸ್ ಆಗಲ್ಲ. ಪ್ಲಸ್ ನನಗೆ ತೆಂಗು ಇದೆಯಲ್ಲ, ಇಲ್ಲಿ ತೆಂಗು 50 ಮರ ಇದೆಯಲ್ಲ, ಅದ್ರದ್ದು 1-1.5 ಲಕ್ಷ ಬಂದ್ರು ಒಂದ್ ಎಕರೆಗೆ ಏನು 2 ಬೆಳೆಯಿಂದ 4 5 ಲಕ್ಷ ಆಗುತ್ತೆ. 5 ಲಕ್ಷ ಒಂದ್ ಎಕರೆಗೆ ಸಂಪಾದನೆ ಲಾಸ್ ಇರೋದು. ಭತ್ತ ಬೆಳೆದ್ರೆ ಒಂದ್ ಎಕರೆ 1 ಲಕ್ಷ ಸಂಪಾದನೆ ಆಗೋದೇ ಇಲ್ಲ. 45,000 ಆಗದೆ ಹೆಚ್ಚು ನಮ್ಗೆ.
ಆ 1,500,000ಕ್ಕೆ 1 ಕ್ವಿಂಟಲ್ ಕೊಟ್ಟೆ ನಾವು. ಅಂತಾರೆ 4 ಲಕ್ಷ 4 ಲಕ್ಷನೇ ಒಂದ್ ಎಕರೆಗೇನು ಅದು ಕಮ್ಮಿ ಅಲ್ಲ ಇವತ್ತು. ಓಕೆ, ಏನಂದ್ರೆ ಈಗಪ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಈಗ ಮಾಡಿದ್ದಕ್ಕೆ ಈಗ ಎಷ್ಟೊಂದು ರೆಕಗ್ನೇಷನ್ ಇದೆ. ತುಂಬಾ ಜನ ಇಷ್ಟಪಟ್ಟು ಅಕ್ಕಪಕ್ಕ ರೈತರು ಮಾಡ್ತಾ ಇದಾರೆ. ನಿಮ್ಮ ಅಕ್ಕಪಕ್ಕ ರೈತರು ಯಾರು ಬೆಳೆದಿರಲಿಲ್ಲ ಇದನ್ನ? ಸರ್ ಈಗ ನನ್ನ ತೋಟ ಮಾಡಿರೋದು ನನ್ನ ಹತ್ರ ಕೇಳ್ಕೊಂಡು ಅಕ್ಕಪಕ್ಕ ಈಗ ಒಂದ್ 7-8 ಎಕರೆ ಮಾಡಿದ್ದಾರೆ. ಓಕೆ, ಅವ್ರದ್ದು 1 year 2 years ಸ್ವಲ್ಪ ಆಗಿದೆ, ಯಾಕಂದ್ರೆ ಮೇಂಟೈನ್ ಮಾಡ್ತಾ ಇಲ್ಲ. ಗೊತ್ತಾಗ ಸ್ಟಾರ್ಟಿಂಗ್ ಬೆಳಿಬೇಕಾದ್ರೆ ಏನಂದ್ರು ಎಲ್ಲ ಇದು ಯಾವ್ದೋ ಬೆಳೆ ತಂದು ಹಾಕೊಂಡಿದ್ದಾನೆ ಇವ್ನು ಮಾಡ್ತಾನೆ, ಏನ್ ಇವರೆಲ್ಲ ಹಿಂಗ್ ಆಡ್ತಾರೆ, ಇವರು ಬರೀ ಶೋ ಕೊಡ್ತಾರೆ, ಎಲ್ಲೋ ಮಾಡಿ ಸಂಪಾದನೆ ಮಾಡಿ ತಂದು ಹಾಕ್ತಾರೆ ಇವ್ರು ಅಂತ ಅವ್ರು ಮಾತಾಡ್ಕೊತಿರು. ಅವ್ರಿಗೆ ಸಕ್ಸಸ್ ಆದ್ಮೇಲೆ ಕಣ್ಣು ಕಾಣ್ತಾ ಇದೆಯಲ್ಲ. ಈಗ ಅವ್ರು ಹಿಂಗ ಯಾಕೆ ಹಾಕ್ಬೇಕು ಅನ್ಸ್ತು ಇದು? ಯಾಕೆಂದ್ರೆ ಇದು ಮಲೆನಾಡಲ್ಲಿ ಬೆಳೆಯುವಂತ ನೀವು ಆಗ್ಲೇ ಹೇಳ್ತಾ ಇದ್ರಿ. ಇಲ್ಲಿ ಬರುತ್ತಾ? ಯಾವ ಧೈರ್ಯದ ಮೇಲೆ ಹಾಕಿದ್ರಿ ಇಲ್ಲಿ? ಸರ್ ಇದನ್ನ ಮಾರ್ಕೆಟಿಂಗ್ ನೋಡಿದ್ದೆ ಹೊರಗಡೆ ಹೋದಾಗ, ಇದಕ್ಕೆ ತುಂಬಾ ಬೇಡಿಕೆ ಇದೆ ಅಂತ ಒಂದು ತಿಳಿದಿತ್ತು. ನಾನು ಈ ತೋಟ ಬೆಳೆದವ್ರಿಗೆ ಇದು ಹಣ್ಣೆ ತಿಂದಿರೋದು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಇದನ್ನ. ಬಟ್ ಬರೀ ಕಿವಿಲಿ ಕೇಳಿದಷ್ಟೇ. ಮತ್ತೆ ಹೊರಗಡೆ ಅಲ್ಲಿ ಇಲ್ಲಿ ನಾನು ತಿರುಗಾಡ್ಬೇಕಾದ್ರೆ ಬಿಸ್ನೆಸ್ ಓಡಾಡ್ತಾ ಇರ್ತೀನಿ, ಅವಾಗ ಪರಿಚಯ ಆಗಿತ್ತು ನನಗೆ ಈ ಬೆಳೆನ. ಈ ಕಡೆ ಬೆಳೆದ್ರೆ ಇದನ್ನ, ಈ ಕಡೆ ನಮ್ಗೆ ಈಗ ಬೆಂಗಳೂರು ಮೇಜರ್ ಮಾರ್ಕೆಟ್ ನಮ್ಗೆ ಹತ್ರ ಇದೆ, ಸೇಲ್ ಇದೆ, ಬೆಳೆದ್ರೆ ಇನ್ನಕ್ಕೆ ವರ್ಕೌಟ್ ಆಗಲ್ಲ ನಮ್ಗೆ ಅಂತ ಒಂದು ಕಾನ್ಸೆಪ್ಟ್ ಬಂತು. ಅದರಿಂದ ಬೆಳೆಯೋಣ ಅಂತ ನಾನು ಫಿಕ್ಸ್ ಆದ ಇದನ್ನ. ನೀವಾಗ್ಲೇ ಹೇಳ್ತಾ ಇದ್ರಿ ಭತ್ತ ಬಿಟ್ಟು ಇದಕ್ ಬಂದೆ ಅಂತ. ಆ ಭತ್ತ ಕೈ ಬಿಟ್ಟಿದ್ದಕ್ಕೆ ಬಟರ್ ಫ್ರೂಟ್ ಕೈ ಹಿಡಿದ ನಿಜಾನೇನಾ? ಅಂದ್ರೆ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿದ್ರೆ? ಸರ್ ಅದಕ್ಕೆ ತುಂಬಾ ಶ್ರಮ ಇತ್ತು. ಶ್ರಮ ಅಂದ್ರೆ ಅದನ್ನ ಕಷ್ಟ ಅನ್ಕೋಬಹುದು, ಅದನ್ನ ಪೂರ್ವಜರು ಮಾಡ್ತಾ ಬಂದಿರೋದು. ಬಟ್ ಅದ್ರಲ್ಲಿ ಆದಾಯ ಇಲ್ಲ ಕರೆಕ್ಟ್ ಆಗಿ ಪ್ರಾಪರ್ ಭತ್ತದಲ್ಲಿ. ಅದೇ ನಮ್ಗೆ ಡೈಲಿ ದಿನನಿತ್ಯ ಬೇಕಾಗಿರೋ ಪದಾರ್ಥ ಆಗಿರ್ಬೋದು, ಬಟ್ ಅಲ್ಲಿ ಆದಾಯ ಕಾಣ್ತಾ ಇಲ್ಲ ರೈತರುಗಳಿಗೆ. ತುಂಬಾ ಜನ ಅಕ್ಕಪಕ್ಕ 10 ಗುಂಟೆ 1 ಎಕರೆ ನಮ್ಮಲ್ಲಿ ಊರಲ್ಲಿ ಬೆಳೆಯದೇ ಬಿಟ್ಬಿಟ್ಟಿದ್ದಾರೆ, ಖಾಲಿ ಬಿಟ್ಬಿಟ್ಟಿದ್ದಾರೆ. ಅಲ್ಲಾಗ ಸಂಪಾದನೆ ಭತ್ತ ತೆಗೆದು ಇಟ್ಕೋಬಹುದು. ಇವತ್ತು 1 ಎಕರೆ ಸಿಕ್ಕರೆ 30,000-40,000 ಸಿಗುತ್ತೆ. ಅದೇ ದುಡ್ಡು ಭತ್ತ ಸಿಗುತ್ತಲ್ಲ ತಗೊಂಡ್ರೆ ದುಡ್ಡಿಗೆ. ಸೊ ನಾವಾಗ ಬಂಡವಾಳ ಹಾಕಿ ಸಾಯ್ಬೇಕು ಅಂತ ತುಂಬಾ ಜನ ಬಿಟ್ಟೇ ಬಿಡಿದೆ. ನಮ್ಮ ಊರಲ್ಲಿ ಭತ್ತ ಬೆಳೆದೇ ಬಿಟ್ಬಿಟ್ಟಿದ್ದಾರೆ ಈಗ. ಅಂದ್ರೆ ನೀವ್ ಹೇಳ್ತಾ ಇದ್ರಿ 30-40 ಸಾವಿರ ಬರುತ್ತೆ, ಅಷ್ಟೇ. ಅದೇ 30-40 ಸಾವಿರಕ್ಕೆ ಭತ್ತ ತಗೊಂಡು ಮನೇಲಿ ಇರ್ಬೋದಲ್ಲ. ಅದರಿಂದ ರೈತರು ಹಂಗೆ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಈಗ. ಭತ್ತ ಸರ್ ಈಗ 1 ಎಕರೆ ಭತ್ತ ಬೆಳಿಬೇಕಾದ್ರೆ ಕಮ್ಮಿ ಅಂದ್ರೆ 30-40 ಸಾವಿರ ಖರ್ಚು ಬೀಳುತ್ತೆ. ಇವತ್ತು ಎಲ್ಲ ಮಷಿನರಿಗೆ ಲೇಬರ್ಸ್ ಆಗಿರೋದ್ರಿಂದ ಅಷ್ಟು ಖರ್ಚು ಬೀಳದೆ ನಾವು ಕೊನೆಗೆ ಅದನ್ನ ತಗೊಂಡೋಗಿ ಸೇಲ್ ಮಾಡ್ದಂಗೆ ಸಿಗೋದು ಅಷ್ಟೇನೆ. ಅದೇನು 10-15 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು. ಅದರಿಂದ ಅದೇ ದುಡ್ಡನ್ನು ತಗೊಂಡು ನಾವು ಈಗ ಅದನ್ನ ಏನ್ ನಾವು ತಗೊಂಡು ಹೊರಗಡೆ ತಗೊಂಡು ಯುಟಿಲೈಸ್ ಮಾಡಿ ಮನೇಲಿ ನಾವು ಬಳಸ್ಕೋಬಹುದು. ಬಟ್ ಅದೇ ದುಡ್ಡನ್ನ ಸ್ವಲ್ಪ ಇನ್ವೆಸ್ಟ್ ಮಾಡಿ ಈ ತರ ಒಂದು 3 years ವರೆಗೂ ಕಾಪಾಡಿದ್ರೆ ಇದು ನಮ್ಗೆ 4 times ಕೊಡುತ್ತೆ ಖಂಡಿತ. ಅರೆ ಅಲ್ಲಿವರೆಗೆ ತಾಳ್ಮೆ ತರ್ಕೋಬೇಕಷ್ಟೇ. ಬಟ್ ರೈತರಿಗೆ ಅದಿಲ್ಲ. ಇವತ್ತು 3 months ಕ್ರಾಪ್ ಆಗಬೇಕು, ಇಲ್ಲ ಟೊಮೆಟೊ ಬೆಳಿಬೇಕಿಲ್ಲ, ಕಲ್ಲಂಗಡಿ ಬೆಳಿಬೇಕು, ಅಲ್ಲಿ 3 months ಬಂದೇ ಬರ್ಬೇಕು, ಇಲ್ಲ ಹೋದ್ರೆ ಹೋಗ್ಬೇಕು. ಯಾಕೆ ಪಾಪ ಹಂಗೆ ಅಂದ್ರೆ ನಮ್ ಕಡೆ ಎಲ್ಲ ಸಣ್ಣ ಹಿಡುವಳಿದಾರರು ಸರ್. ಈಗ ತಡ್ಕೊಳ್ಳೋ ಶಕ್ತಿ ಇದ್ದವರು ತಡ್ಕೋತಾರೆ. ಹೌದು, ಬಟ್ ತಡ್ಕೊಳ್ಳೋ ಶಕ್ತಿ ತುಂಬಾ ಲಾರ್ಜ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅದು. ಯಾವ್ದು? ನಮ್ಗೆ ಈ 3 months ಕ್ರಾಪ್ಗಳು ಫಾರ್ ಎಕ್ಸಾಂಪಲ್ ಶುಂಠಿ ಆಗಿರ್ಬೋದು. ತುಂಬಾ ಜನ ಇತ್ತೀಚೆಗೆ ತುಂಬಾ ಜನ ಹಾಳು ಮಾಡ್ತಾ ಇದಾರೆ. ಈಗ ಭೂಮಿ ತರೋದು ಹೊರಗಡೆ ಬರೋದು ತುಂಬಾ ನಮ್ಮ ಸ್ಟೇಟ್ ಹೊರಗಡೆ ಅವರು ಬಂದು ಎಕರೆಗಟ್ಟಲೆ ಪಾಳ್ಬಿರೋ ಜಮೀನು ತಗೋತಾ ಇದ್ದಾರೆ. ಅವರೇ ಲೆವೆಲ್ ಮಾಡ್ತಾರೆ, ಅವರೇ ಬೋರ್ ಹೊಡಿತಾರೆ. ಭೂಮಿಗೆ ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ ಶುಂಠಿಗೆ. ಶುಂಠಿ ತುಂಬಾ ಮೆಡಿಸಿನ್ಸ್ ಗೆಲ್ಲ ಹೋಗುತ್ತೆ, ಬಟ್ ತುಂಬಾ ಅದನ್ನ ಹೊರಗಡೆ ಯೂಸ್ ಮಾಡ್ತಾರೆ. ಬಟ್ ಅದು ತುಂಬಾ ಹಾಳಾಗ್ತಾ ಇದೆ. ಈಗ ನಮ್ಮ ರೈತರು ಜಮೀನು ಹಾಳು ಮಾಡ್ತಾರೆ, ಕೊನೆಗೆ ಅಲ್ಲಿ ಮತ್ತೆ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಖಾರ ಇರುತ್ತೆ, ಡಿಸೀಸ್ ಇರುತ್ತೆ ಅದರಲ್ಲಿ. ಆ ಫಂಗಲ್ ಡಿಸೀಸ್ ನಾವು ಬೇರೆ ಕಡೆ ಬೆಳೆಯಕ್ಕೆ ಆಗಲ್ಲ. ರೈತರಿಗೆ ಅವರೇ ಬೋರ್ ಹಾಕ್ಸ್ತಾರೆ ಅಂತ ಅವರೇ ಮಟ್ಟ ಹೊಡಿತಾರೆ ಅಂತ ರೆಡಿ ಮಾಡ್ತಾರೆ, ಕೊಟ್ಬಿಡ್ತಾರೆ ಭೂಮಿಗಳನ್ನ. ಭತ್ತದಲ್ಲಿ ಬರೋ ಲಾಭಾಂಶಕ್ಕಿಂತ ನಷ್ಟನೇ ಜಾಸ್ತಿ ಅಂತೀರಾ? ಖಂಡಿತ ಸರ್. ಭತ್ತ ಆಗಿರೋ ರಾಗಿ ಇರಬಹುದು, ಅಷ್ಟೇ ಆಗುತ್ತೆ. ಇವಾಗ ನಾನು ರಾಗಿ ಬೆಳಿತಾ ಇದ್ದೀನಿ ಮನೆ ಪರ್ಪಸ್ಗೋಸ್ಕರ. ಬರೀ 20 ಗುಂಟೆ ಜಮೀನಿಗೆನೆ 19-20 ಸಾವಿರ ಖರ್ಚಾಯ್ತು. ಅದನ್ನ ಮಾರಿದ್ರು ಒಂದು 30 ಸಾವಿರಕ್ಕೆ ಹೋಗುತ್ತೆ, 10 ಸಾವಿರ ಅಷ್ಟೇ. 10 ಸಾವಿರಕ್ಕೆ 4-5 ತಿಂಗಳು ನಾವು ಹೊಡೆದಾಡ್ಬೇಕು. ಅದು ನಾವಾಗ ನಾವೇ ಆಳಕ್ ದುಡ್ದಿರೋದಕ್ಕೆ ಪ್ರತಿಯೊಂದಕ್ಕೂ ಲೇಬರ್ ಇಟ್ಕೋತದೆ, ಅಲ್ಲೂ ಏನು ಸಿಗಲ್ಲ ರಾಗಿನಲ್ಲೂ. ಅದೇ ಈಗ ಬಟರ್ ಫ್ರೂಟ್ ಬೆಳೆದ್ರಪ್ಪ, ಈಗ ಬೆಳಿತಾ ಇದ್ದೀರಾ, ಒಂದ್ ಕ್ರಾಪ್ ಕೂಡ ತೆಗ್ದಿದ್ದೀರಾ. ಇದ್ರ ಲೆಕ್ಕಾಚಾರ ಹೇಳೋದಾದ್ರೆ ಸರ್ ಇದು ಅಷ್ಟೇ. ಈಗ ನಾವು ಸಸಿಗಳು ತರೋದ್ರೆ ಇವತ್ತೆಲ್ಲ 250-300 ಇದೆ. 1 ಎಕರೆ ಹೊಸದಾಗಿ ಬಟರ್ ಫ್ರೂಟ್ ಮಾಡ್ತೀನಿ ಅಂತಂದ್ರೆ ಏಜ್ ಮೇಲೆ ಡಿಪೆಂಡ್. 150 ಪ್ಲಾಂಟ್ಸ್ ಸಿಗುತ್ತೆ, 500 ಪ್ಲಾಂಟ್ಸ್ ಇದೆ. ಮಿನಿಮಮ್ ಪ್ಲಾಂಟ್ಸ್ ತಗೊಳ್ಳೋಣ. 1 ಎಕರೆಗೆ 200 ಗಿಡ ಆದ್ರೂ ನಮ್ಗೆ ಈಗ ಒಂದು 25 ಸಾವಿರ ಏನೋ ಹೆಚ್ಚು ಕಡಿಮೆ ಫರ್ಟಿಲೈಸರ್ ಆಗೋದು, ಪ್ಲಾಂಟಿಂಗ್ ಅವ್ರಿಗೆ ಲೇಬರ್ಸ್ ಎಲ್ಲ ಸೇರಿಸಿ ಒಂದು 34 ಸಾವಿರ ಖರ್ಚಾಗಿರ್ಬೋದು. ಒಂದು 2 years ವರೆಗೂ ಕಾಪಾಡಬೇಕು ಅದಕ್ಕೆ. ಇಯರ್ಲಿ ಮೆನ್ಯೂರ್ಸ್ ಅಂದ್ರೆ ಕೆಮಿಕಲ್ ಬೇಕಾಗಿಲ್ಲ. ಬೇವಿನ ಹಿಂಡಿಗಳಾಗಿರ್ಬೋದು, ಟ್ರೈಕೋಡರ್ಮಾ ಅಂದ್ರೆ ಬರುತ್ತೆ ಜೀವಾಣುಗಳದ್ದು. ಇದನ್ನ ಕೊಟ್ಟು ಮೇಂಟೈನ್ ಸ್ವಲ್ಪ ಸ್ಟೆಬಿಲಿಟಿ ಸ್ಟ್ರೆಂತ್ ಇರುತ್ತೆ ಅದಕ್ಕೆ. ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ, ಅದು ಚೆನ್ನಾಗಿರುತ್ತೆ. ಅದೆಲ್ಲ ಒಂದು 2-3 years ವರೆಗೂ ನಾವೇನು ತಲೆ ಕೆಡ್ಸ್ಕೋಬಾರ್ದು, ಇನ್ವೆಸ್ಟ್ ಮಾಡ್ಬೇಕು ಅದನ್ನ. ಬಟ್ ನೆಕ್ಸ್ಟ್ ಅದು 3 times ಕೊಡುತ್ತಲ್ಲ ನಮ್ಗೆ, ಅದು ತಾಳ್ಮೆ ತಗೋಬೇಕಷ್ಟೇ ನಾವು ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ. 1 ಎಕರೆಯಲ್ಲಿ ಬಟರ್ ಫ್ರೂಟ್ ಎಷ್ಟು ಲಾಭ ತಂದು ಕೊಡುತ್ತೆ ಸರ್ ನಮ್ಮ ರೈತರಿಗೆ? ಸರ್ 1 ಎಕರೆನಲ್ಲಿ ಚೆನ್ನಾಗಿ ಬೆಳೆದ್ರೆ 5-8 ಲಕ್ಷ ವರೆಗೂ ತಗೋಬಹುದು ಸರ್. ಅಂದ್ರೆ ಎಷ್ಟು ವರ್ಷಕ್ಕೆ ಇದು? 5 to 6 years ಮೇಲೆ ಆಗ್ಬೇಕು. ಸ್ಟೇಬಲ್ ಆಗಿ ನಿಲ್ಬೇಕು ಅನ್ನೋ ತೋಟನ. ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಗಿಡ ಚೆನ್ನಾಗಿ ಬೆಳೆದ್ರೆ 5 ಲಕ್ಷನೇ ಇಟ್ಕೊಳ್ಳಿ ಆಗ್ಲಿ, ಮಿನಿಮಮ್ ಆಗ್ಲಿ ಸರ್. ಮಿನಿಮಮ್ 5 ಲಕ್ಷ ಅಂತೂ ಬರುತ್ತೆ ಖಂಡಿತ. ಇದು ಎಷ್ಟು ವರ್ಷ ತನಕ ಬರುತ್ತೆ ಸರ್? ಸರ್ ಇದು ಮಿನಿಮಮ್ 20+ years 25 years ಇದ್ದೇ ಇರುತ್ತೆ. ಪ್ಲಾಂಟ್ಸ್ ಮೇಂಟೈನ್ ಮಾಡ್ದಂಗೆ, ಡಿಸೀಸ್ ಇಲ್ಲದೆ ಮೇಂಟೈನ್ ಮಾಡಬೇಕು. ಈಗ ಬೇರೆ ಮರಗಳನ್ನ ಸುಮ್ಮನೆ ಬಿಟ್ಬಿಟ್ರಾಗಲ್ಲ. ಇದಕ್ಕೆ ಕಾಂಡನ ತೂತ್ ಮಾಡೋ ಹುಳಗಳು ಬರುತ್ತೆ. ಒಂದು ಸಲ ಹುಳ ಸೇರಿದು ನಾವು ಮೈ ಮರತ್ವಿ ಮುಗಿತು ಅಂದ್ರೆ ಪ್ಲಾಂಟ್ ಹೋಗ್ಬಿಡ್ತದೆ, ಯಾವುದೇ ಏನೇ ಮಾಡಿರ್ಲಿ. ನಾವು 3 months ಅಥವಾ ಮಂತ್ಲಿ ಒಂದ್ಸಲ ನಾವು ಲೇಬರ್ ಆಗಿರ್ಬೇಕು ನಮ್ಮ ತೋಟಕ್ಕೆ ನಾವೇ. ನಾವು ಲೇಬರ್ ಕೂಡ ಕಡಿಮೆ ಅಂತ ಅನ್ಸುತ್ತಲ್ಲ ಸ್ಟಾರ್ಟಿಂಗ್ ಒಂದು ಟೈಮ್? ಖಂಡಿತ ಸರ್. ನಾಟಿ ಮಾಡ್ಬೇಕಾದ್ರೆ ಬಿಟ್ರೆ ಆಮೇಲೆ ಜಾಸ್ತಿ ಬೇಕಾಗಿಲ್ಲ ಸರ್. 2 years ವರೆಗೆ ಪ್ರೂನಿಂಗ್ ಮಾಡಲ್ಲ.
2 ಇಯರ್ಸ್ ಆದ್ಮೇಲೆ ಪ್ರೂನಿಂಗ್ ಮಾಡ್ತೀವಿ. ಅಂದ್ರೆ ಅದಕ್ಕೆ ಶೇಪ್ ಬೇಕಲ್ಲ, ಒಂದು ಅಂಬ್ರೆಲಾ ತರ ಶೇಪ್ ತಗೋಬೇಕು ಈ ಗಿಡನ. 2 ಇಯರ್ಸ್ ಆದ್ಮೇಲೆ ಇಯರ್ಲಿ ಒನ್ಸ್ ಆಗಸ್ಟ್ ಟೈಮಲ್ಲಿ ಪ್ರೂನಿಂಗ್ ಮಾಡಿದ್ರೆ ನವೆಂಬರ್ ಡಿಸೆಂಬರ್ಗೆಲ್ಲ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಫ್ರೂಟ್ ಸೆಟ್ ಆದ್ರೆ ನೆಕ್ಸ್ಟ್ ನಮಗೆ ಏಪ್ರಿಲ್ ಮೇ ಇಂದ ಅದು ಹಾರ್ವೆಸ್ಟಿಂಗ್ ಸಿಗುತ್ತೆ. ಅಷ್ಟೇ ಕೆಲಸ ಇದಕ್ಕೆ ಬಂದು. ಹಾ ಸರ್. ಸರ್ ಮೇನ್ ಆಗಿ ಈ ಕ್ರಾಪ್ ಬರೋದಾದ್ರೆ ನಾವು ಫಾರ್ ಎಕ್ಸಾಂಪಲ್ ಈಗ ಭತ್ತ ಪ್ಯಾಡಿ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ಕಂಪೇರ್ ಮಾಡಿದ್ರೆ ಲೇಬರ್ ಬಂದ್ರೆ ಕಡಿಮೆ ಬೀಳ್ತಾರೆ. ನಾವು ಅದಕ್ಕೆ ಒಂದು 3-4 ಮಂತ್ಸ್ ಅಲ್ಲಿ ಅದನ್ನ ಉಳುಮೆ ಮಾಡಕ್ಕಿರ್ಬೋದು, ಮತ್ತೆ ಔಷಧಿ ಹೊಡೆಯೋದಕ್ಕೆ, ಭತ್ತ ಕುಯ್ಯೋದಕ್ಕೆ, ಕಟ್ಟೋದಕ್ಕೆ, ಬಿಡ್ಸಕ್ಕೆ ಸಿಕ್ಕಾಪಟ್ಟೆ ಲೇಬರ್ಸ್ ಬೇಕು. ಇವತ್ತು ಲೇಬರ್ ಕಾಸ್ಟ್ ನಿಮ್ಗೆ ಗೊತ್ತು. ಬಟ್ ಇದಕ್ಕೆ ಹಂಗಲ್ಲ. ಒಂದನ್ನು ಪ್ಲಾಂಟ್ ಮಾಡೋದ್ರಿಂದ ಇದು ಹಾರ್ವೆಸ್ಟ್ ಮಾಡೋರಿಗೆ ಲೇಬರ್ಸ್ ಇಲ್ಲ. ಹಾರ್ವೆಸ್ಟ್ ಮಾಡೋಕೆ ಮಾತ್ರ ಲೇಬರ್ ಬೇಕು. ಪ್ರೂನಿಂಗ್ ಮಾಡೋಕೆ ಒಂದು ಎಕರೆಗೆ ಒಂದು 2 ಇದ್ರೆ ಸಾಕು. 3-4 ಡೇಸ್ ಅಲ್ಲಿ ಮುಗ್ದೇ ಹೋಗುತ್ತೆ. ಅದು ಮನೇಲಿ ಒಂದು 2 ಇದ್ರೆ ಅನ್ನೋದು ಇನ್ನೂ ಈಸಿ. ಲೇಬರ್ಸ್ ಅಲ್ಲೂ ಕಟ್ಟಿಂಗ್ ಆಯ್ತು ನಮಗೆ. ಪ್ಲಾಂಟ್ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಬಿಟ್ಟರೆ ಹಾರ್ವೆಸ್ಟಿಂಗ್ ಟೈಮಲ್ಲೂ ಮನೆಯವರನ್ನ 2-3 ಜನ ಅವರೇ ಹಾರ್ವೆಸ್ಟ್ ಮಾಡ್ಬೋದು. ಈಗೆಲ್ಲ ಅವರೇ ಬಂದು ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ನಾವು ಮಾಡ್ಲೇಬೇಕಾಗಿಲ್ಲ. ಹೋದ್ಸಲೇನೋ ಸ್ವಲ್ಪ ನನಗೆ ಲಾಸ್ ಕಡಿಮೆ ಇತ್ತು, ನಾವೇ ಹಾರ್ವೆಸ್ಟ್ ಮಾಡಿದ್ವಿ. ಬಟ್ ಲಾರ್ಜ್ ಸ್ಕೇಲ್ ಇತ್ತು ಒಂದು ಎಕರೆಗೆ ಅಂದಾಗ ಖಂಡಿತ ಅವರೇ ಬರ್ತಾರೆ ಹಾರ್ವೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ನಾವು ಬರೀ ಲೆಕ್ಕ ಇಳಿಸ್ಕೊಂಡು ಲೆಕ್ಕ ನೋಡ್ಕೊಳ್ಳೋದು ಅಷ್ಟೇ, ದುಡ್ಡು ಇಸ್ಕೊಳ್ಳೋದು. ಸೊ ಹಾಗೆ ಲೇಬರ್ ಕಟಿಂಗ್ ಅಂದ್ರೆ ತುಂಬಾ ಕಡಿಮೆ ಬರುತ್ತೆ ಈ ಒಂದು ಹಾರ್ಟಿಕಲ್ಚರ್ ಕ್ರಾಪ್ ಮಾಡಿದಾಗ. ಸೊ ಅದರಿಂದಲೂ ಕೂಡ ಒಂದಿಷ್ಟು ನಮ್ಗೆ ಉಳಿತಾಯ ಖಂಡಿತ ಸರ್. ಸರ್, ಇಷ್ಟು ತನಕ ಮೆರಿಟ್ಸ್ ಹೇಳಿದ್ರಿ. ಇದರ ಡಿಮೆರಿಟ್ಸ್ ಕೂಡ ಒಬ್ಬ ರೈತನಾಗಿ ನೀವು ಅಂದ್ರೆ ಅನುಭವಿಸಿದಂತ ಕಷ್ಟಗಳು, ಅಂದ್ರೆ ಈ ಬೆಳೆಯಲ್ಲಿ ಕಂಡಂತ ಡಿಮೆರಿಟ್ಸ್ ಏನಿರ್ಬೋದು ಅನ್ನೋದನ್ನ ಕೂಡ ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಎಲ್ಲವೂ ಕೂಡ ಎಲ್ಲವೂ ಸರಿ ಇದೆ ಅಂತಾನು ನಾವು ಅನ್ಕೊಳಕ್ಕಾಗಲ್ಲ. ಇದ್ರಲ್ಲೂ ಒಂದಿಷ್ಟು ಲೂಪ್ ಹೋಲ್ಸ್ ಗಳು ಇದ್ದೇ ಇರುತ್ತೆ. ಆ ಲೂಪ್ ಹೋಲ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ಬೋದಾ? ಖಂಡಿತ ಸರ್. ಲೂಪ್ ಹೋಲ್ಸ್ ಬಂದು ಇಲ್ಲಿ ನಾವು ಮೇಜರ್ ಬೆಳೆತಿರೋದು ಬಿಸಿಲು ಜಾಸ್ತಿ ಮಂಡ್ಯ ಭಾಗದಲ್ಲಿ ಬಂದು 34-36 ಡಿಗ್ರಿ ಇರುತ್ತೆ. ಪ್ರೆಸೆಂಟ್ ಈಗ 34 ಡಿಗ್ರಿ ಇದೆ ನಡೀತಿದೆ ಇವತ್ತಿನ ದಿನದಲ್ಲಿ. ಅಂದ್ರೆ ಇಲ್ಲಿ ಏನ್ ಮೇಂಟೈನ್, ಬಿಸಿಲಿಗೆ ಇದು ಎಲೆಗಳು ಡ್ರೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇದ್ರ ಮಧ್ಯೆ ಈ ತರ ಎಲೆ ಡ್ರೈ ಬರುತ್ತೆ. ಈ ತರ ಡ್ರೈ ಬಂತು ಅಂದ್ರೆ ಬಿಸಿಲು ತಡೆಯಕ್ ಆಗ್ತಾ ಇಲ್ಲ. ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ಬೇಕು. ನಮ್ಗೆ ರೆಸಿಸ್ಟೆನ್ಸ್ ಬೇಕು ಅಂದ್ರೆ ಮೇನ್ ಆಗಿ ನಮಗೆ ನಾಟಿ ಗೊಬ್ಬರಗಳೇ. ಕೆಮಿಕಲ್ ಅಲ್ಲಿ ಬೆಳೆದ್ರೆ ಈ ಬೆಳೆ ಆಗಲ್ಲ. ನಾನು ಇದನ್ನ ಚಾಲೆಂಜಿಂಗ್ ಆಗಿ ಕೆಮಿಕಲ್ ಅಲ್ಲಿ ಬೆಳಿಬಾರ್ದು ಅಂದ್ಬಿಟ್ಟು ನಾನು ಮತ್ತೆ ಸರ್ ನೋಡ್ಬಿಟ್ಟು ಹಂಗೆ ಮಾಡಿದ್. ನಾವು ಬಂದೇ ಬಲ್ಲಿ ಯಾವ ಸರ್ ಪರವಾಗಿಲ್ಲ, ಕೆಮಿಕಲ್ ಬಳಸಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅದೇ ಕೆಮಿಕಲ್ ಬಳಸಿಲ್ಲ ಸರ್. ಬಾಳೆಗಳಿಗೆ ಬಳಸ್ತಾ ಇದ್ವಿ, ಬಾಳೆ ಬೇರೆ. ಬಟ್ ಈ ಫ್ಲಾಟ್ ಅಲ್ಲಿ ಟ್ರಯಲ್ ನೋಡೇ ಮಾಡೋಣ ಅಂದ್ಬಿಟ್ಟು ಕೆಮಿಕಲ್ ನ ಬಳಸಿಲ್ಲ. ಇದಕ್ಕೆ ಯಾವುದೇ ಕಾಳು ಗೊಬ್ಬರ ಹಾಕಿಲ್ಲ. ಲಿಕ್ವಿಡ್ಫೈಡ್ ಗೊಬ್ಬರಗಳನ್ನ ಯೂಸ್ ಮಾಡಿದ್ದೀನಿ. ಲಿಕ್ವಿಡ್ ಗೊಬ್ಬರಗಳು ಅಷ್ಟೇ ಯೂಸ್ ಮಾಡಿರೋದು. ಅದರಲ್ಲಿ ಮೇಂಟೈನ್ ಮಾಡಿದ್ರೆ ಕಾಯಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮಾರ್ಕೆಟ್ ಅನ್ನು ಯಾಕಂದ್ರೆ ಈ ಕಾಯಿಗ ಶೈನಿಂಗ್ ಆಗಿರ್ಬೋದು, ಏನಾಗಿರ್ಬೋದು, ಅದೆಲ್ಲ ನಾವು ಸ್ವಲ್ಪ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡಿದ್ರೆ ಜೀವಾಮೃತ ಈ ತರದೆಲ್ಲ ಇದಕ್ಕೆಲ್ಲ ಅದೇ ಮಾಡೋದು. ಆಲ್ಮೋಸ್ಟ್ 10 ಡೇಸ್ ಒಂದ್ಸಲ ಜೀವಾಮೃತ ಕೊಡ್ತೀನಿ. ಫಿಕ್ಸ್ ಆದಂತೂ ರೆಗ್ಯುಲರ್ ಪ್ರೊಸೆಸ್ ಹೋಗ್ತಾ ಇರುತ್ತೆ. ಇದಕ್ಕೆ ತೆಂಗಿಗೆಲ್ಲ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡಿದಾಗ ಚೆನ್ನಾಗಿರುತ್ತೆ ಕ್ರಾಪ್. ಡಿಸೀಸ್ ಅಂತ ಬಂದಾಗ ಇದು ಸನ್ ಬರ್ನ್ ಆಗುತ್ತೆ, ಅದನ್ನ ಮೇಂಟೈನ್ ಮಾಡ್ಬೇಕು, ತುಂಬಾ ಅಬ್ಸರ್ವ್ ಮಾಡ್ಬೇಕು. ಸ್ವಲ್ಪ ಯಾಮಾರಿದ್ರು ಆಗಲ್ಲ. ಇನ್ನೊಂದು ಬೋರ ಬರುತ್ತೆ, ಕಾಂಡ ಕೊರಿಯುತ್ತೆ, ತುಂಬಾ ಸ್ಮೂತ್. ಇದು ಪರಂಗಿ ಮರ ಒಳಗೆ ಡೊಳ್ಳು ಅಂತೀವಲ್ಲ, ಆ ರೀತಿ ಇದು ಒಂಥರ ಸ್ಟೆಮ್ ಬಂದು ತುಂಬಾ ಸ್ಮೂತ್ ಇರುತ್ತೆ. ಅದು ಮೃದುವಾಗಿರೋದ್ರಿಂದ ಹುಳ ಸೇರ್ಕೊಂಡ್ರೆ ತೀರಿಸ್ಬಿಡುತ್ತೆ ಮರನ. ತಾಳ್ಗಳನ್ನ ಅಬ್ಸರ್ವ್ ಮಾಡಿ ಅದಕ್ಕೆ ಪೇಸ್ಟ್ ಬರುತ್ತೆ, ಆ ಸುಣ್ಣ ಈ ತರ ಲೈಮ್ಗಳನ್ನ ಅಬ್ಸರ್ವ್ ಮಾಡಿ ಇಂಜೆಕ್ಷನ್ ಅಲ್ಲಿ ಅದನ್ನ ಒಳಗಡೆ ಅದು ಗ್ರೋ ಸಾಯುತ್ತೆ. ಅದು ಕಾಮನ್ ಇದ್ದೇ ಇರುತ್ತೆ, ಅದೇನು ಮಾಡಕ್ಕಾಗಲ್ಲ, ಯಾರದೇ ತೋಟ ಇದ್ದೇ ಇರುತ್ತೆ. ಅದನ್ನ ಅಬ್ಸರ್ವ್ ಮಾಡಿ. ಎರಡೇ ಮೇಜರ್ ಪ್ರಾಬ್ಲಮ್ ಬಂದು ವಾಟರ್ ಜಾಸ್ತಿ ಮಾಡಂಗಿಲ್ಲ, ನೀರು ಮೇಜರ್ ಆಗಿ ವಾಟರ್. ನೀರ್ ಜಾಸ್ತಿ ಆದ್ರೆ ನಾವು ಎಷ್ಟೇ ಏನೇ ಗೊಬ್ಬರ ಕೊಟ್ಟರು, ನಾವು ಏನೇ ಮೇಂಟೆನೆನ್ಸ್ ಮಾಡಿದ್ರು ಆಗಲ್ಲ, ಗಿಡ ಉಳಿಯಲ್ಲ, ಕೊಳ್ತೋಗುತ್ತೆ ಗಿಡ. ಇದು 3 ನೋಡಿದ್ರೆ ಮುಗೀತು. ಸದ್ಯಕ್ಕೆ ಇದು ಮೇಜರ್ ಡಿಮೆರಿಟ್ಸ್ ಅಂತ ಹೇಳ್ತೀರಾ? ಅಷ್ಟೇ ಸರ್. ಬಹುತೇಕ ಎಲ್ಲಾ ಬೆಳೆಗಳಲ್ಲೂ ಏನಾದ್ರು ಒಂದು ಇದ್ದೇ ಇರುತ್ತೆ. ಖಂಡಿತ ಸರ್. ಸೊ ಇದು ತಾಳ್ಮೆ ಇದ್ರೆ ಇದ್ರಲ್ಲಿ ಸಕ್ಸಸ್ ಇದೆ. ಖಂಡಿತ ಸರ್. ತಾಳ್ಮೆ ಅನ್ನೋದು ಬೇಕಷ್ಟೇ ನಮ್ಗೆ. 3-4 ಇಯರ್ಸ್ ಏನು ರಿಟರ್ನ್ಸ್ ನೋಡಿದೆ, ಅದಕ್ಕೆ ಸ್ವಲ್ಪ ನಮ್ ಟೈಮ್ ಜೊತೆಗೆ ಮನಿ ಕಡಿಮೆ ಇನ್ವೆಸ್ಟ್ಮೆಂಟ್, ಟೈಮ್ ಇನ್ವೆಸ್ಟ್ ಮಾಡ್ಬೇಕಷ್ಟೇ ನಾವು. ಒಟ್ಟಾರೆ ನಮ್ಮ ರೈತರಿಗೆ ಏನ್ ಹೇಳ್ತೀರಾ ಸರ್ ಬಟರ್ ಫ್ರೂಟ್ ಬಗ್ಗೆ? ಸರ್ ಖಂಡಿತ ಈ ಬೆಳೆನ ಮಾಡ್ಬೋದು, ಖಂಡಿತ ಸಕ್ಸಸ್ ಇದೆ. ಬಟ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಬೇಕಷ್ಟೇ. ಸುಮ್ನೆ ಏನೋ ಮಾಡ್ತೀನಿ. ಈಗ ಕೆಲ ನಮ್ಮ ಕಡೆ ರೈತಗಳು ತೆಂಗ್ ನೆಡ್ತಾರೆ, ತೆಂಗ್ ತಾನೇ ನೆಟ್ಕೊಳ್ಳೋಣ ಬಿಡು ಬಂದಾಗ ಬರುತ್ತೆ ಅಂತ. ಅದು 7 ವರ್ಷ 8 ವರ್ಷಕ್ಕೆ ಫಸಲು ಬರುತ್ತೆ. ಏನು ವ್ಯವಸಾಯ ಮಾಡಿದೆ ಕರೆಕ್ಟಾಗಿ ಮಾಡಿದ್ರೆ 4-5 ಇಯರ್ಸ್ಗೆ ಒಳ್ಳೆ ಫಸಲು ಬರುತ್ತೆ. ಇತ್ತೀಚಿನ ರೈತಗಳು ನಮ್ಮ ನಮ್ಮ ತಂದೆ ತಾತನ ಕಾಲದಲ್ಲಿ ಹಂಗೆ ಆಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ವ್ಯವಸಾಯನ ಅವ್ರ ರೂಪನೇ ಬದಲಾಯಿಸ್ಬಿಟ್ಟಿದೆ. ಬಟ್ ನಮ್ಮ ಹಿಂದೆ 2 ಜನರೇಷನ್ ಬಿಫೋರ್ ಇತ್ತಲ್ಲ, ಅವ್ರು ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ರು. ಬಟ್ ಈಗಿನ ಕಾಲದಂಗೆ ಆಗ್ಬಿಟ್ಟಿದೆ. ಪ್ರಾಪರ್ ಆಗಿ ಈಗ ಎಲ್ಲ ಈಗ ವೆದರ್ ಕಂಡೀಷನ್ ತುಂಬಾ ಚೆನ್ನಾಗಿಲ್ಲ. ಹಾರ್ಟಿಕಲ್ಚರ್ ತುಂಬಾ ಕಷ್ಟ ಆಗ್ತಾ ಇದೆ. ಇದೇ ಅಂತಲ್ಲ, ಬಟರ್ ಫ್ರೂಟ್ ಅಡಿಕೆ ಯಾವ್ದಾರು ಆಗಿರ್ಬೋದು, ತುಂಬಾ ಕಷ್ಟ ಆಗ್ತಾ ಇದೆ. ವೈರಸ್ಗಳು ಜಾಸ್ತಿ ಆಗಿದೆ. ಇದಕ್ಕೂ ಅಷ್ಟೇ, ನೀರು ಜಾಸ್ತಿ ಆದ್ರೆ ವೈರಸ್ ಅಟ್ಯಾಕ್ ಆಗುತ್ತೆ, ಫಂಗಸ್ ಅಟ್ಯಾಕ್ ಆಗುತ್ತೆ. ಅದೆರಡನ್ನ ಬ್ಯಾಲೆನ್ಸ್ ಮಾಡೋದಾದ್ರೆ ಈ ಕ್ರಾಪ್ ತುಂಬಾ ಲಾಭದಾಯಕವಾಗಿದೆ ಫ್ರೂಟ್ ಕ್ರಾಪ್ಸ್ ಗಳಲ್ಲಿ. ಖಂಡಿತ ಸರ್. ಸರ್, ಈ ಎಲ್ಲಿ ಸಿಗುತ್ತೆ, ಎಲ್ಲಿ ತಂದ್ರಿ ನೀವು ಈ ಬಟರ್ ಫ್ರೂಟು? ಯಾಕೆಂದ್ರೆ ನೀವು ಬಟರ್ ಫ್ರೂಟ್ ಆಯ್ಕೆ ಮಾಡ್ಕೊಂಡಿದ್ದೆ ವಿಶಿಷ್ಟವಾಗಿ. ಸೊ ಹಾಗಿದ್ರೆ ಎಲ್ಲಿಂದ ತಂದ್ರಿ? ಇದು ತುಂಬಾ ದೂರ ಹೋದ್ರಾ ಹೇಗೆ? ಸರ್ ಇಲ್ಲ, ಇಲ್ಲೇ ನಮ್ದು ಮಳವಳ್ಳಿ ತಾಲೂಕಿದು. ಇಲ್ಲಿಂದ ಕೊಳ್ಳೇಗಾಲ ಹತ್ರ ಇದೆ. ಅಲ್ಲಿ ಕುಂತೂರು ಮಳೆ ಅಂತ ಬರುತ್ತೆ. ಅಲ್ಲಿ ರೇವಣ್ಣ ಅಂತ ಇದ್ದಾರೆ, ಅವರ ನರ್ಸರಿ ತಂದಿದ್ದ ಗಿಡಗಳನ್ನ ನಾನು. ಓಕೆ, ಹೇಗೆ ಬಂತು? ಚೆನ್ನಾಗಿದೆ ಸರ್ ಎಲ್ಲ ಗಿಡಗಳು. ಸೊ ಅವ್ರೇನು ತುಂಬಾ ಗೈಡ್ ಮಾಡಿದ್ರಾ ಹೇಗೆ? ಸರ್, ಈಗ ಫರ್ಟಿಲೈಸರ್ ಇಂದ ಹಿಡಿದು ಕೊನೆಗೆ ಈಗ ಲಾಸ್ಟ್ 2 ಟೈಮ್ಸ್ ಮಾರ್ಕೆಟಿಂಗ್ ಮಾಡಿದೆ, ಅದಕ್ಕೂ ಅವರೇ ಹೆಲ್ಪ್ ಮಾಡಿದ್ರು. ಎಲ್ಲ ಗೈಡ್ನ ಅವರೇ ಮಾಡಿದೆ. ಕೆಲಸ ಸರ್ ಮಾಡ್ತಾರೆ, ಗಿಡಗಳನ್ನ ಕೊಟ್ಮೇಲೆ ಒಂದು ಸೇಲ್ ಆದ್ಮೇಲೆ ಮುಗೀತು, ಮತ್ತೆ ಕಾಂಟ್ಯಾಕ್ಟ್ ಮಾಡಲ್ಲ. ಬಟ್ ಯಾವಾಗಲೇ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ. ಎಷ್ಟೊತ್ತರ ಮಾಡಿದ್ರು ಮಾರ್ಕೆಟಿಂಗ್ ಹೆಲ್ಪ್ ಮಾಡಿದ್ರು. ಮತ್ತೆ ಸಸಿ ಕೂಡ ಬೆಳವಣಿಗೆಗೆ ಸರ್ ಖಂಡಿತ. ಅದಕ್ಕೆ ಏನ್ ಫರ್ಟಿಗೇಷನ್ ಮಾಡಬೇಕು, ಏನೇನು ಇಶ್ಯೂಸ್ ಇತ್ತು ಅದನ್ನ ನಮ್ಗೆ ತಿಳಿಸ್ಕೊಟ್ರು, ಅದನ್ನೆಲ್ಲ ಗೈಡ್ ಮಾಡಿದ್ರು. ಅವರು ಬೆಳೆದಿದ್ರಂತ ಸರ್ ಹಂಗೆ? ಸರ್ ಇದೆ. ಆ ತರದವರಾದ್ರೆ ಆದ್ಮೇಲೆ ನರ್ಸರಿ ಮಾಡಿರೋದು. ಹಂಗೆಲ್ಲ ಸಕ್ಸಸ್ ಆಗಲ್ಲ. ಓಕೆ, ಹಾಗೆ.
ನನಗೆ 2 years ಆದ್ಮೇಲೆ ಪ್ರೂನಿಂಗ್ ಸ್ಟಾರ್ಟ್ ಮಾಡ್ಬೇಕು ಇದಕ್ಕೆ. ಆ ಪ್ರೂನಿಂಗ್ ಅಷ್ಟೇ ಅವರೇ ಬಂದು ನಮಗೆ ಹೆಲ್ಪ್ ಮಾಡಿದ್ರು. ನರ್ಸರಿ ಅವರೇ? ಹೌದು ಸರ್. ಅವರು ಮತ್ತೆ ಅವ್ರ ಬ್ರದರ್ ಸರ್ ಎಲ್ಲ ಇದಾರೆ, ಒಬ್ರು ಅವರೆಲ್ಲ ಬಂದು ಅವರೇ ಹೆಂಗ್ ಪ್ರೂನಿಂಗ್ ಮಾಡಬೇಕು ಅದೆಲ್ಲ ಗೈಡ್ ಮಾಡಿ 2 years ಅವರೇ ಪ್ರೂನಿಂಗ್ ಮಾಡಿದ್ದಾರೆ ನಮಗೆ. ಓಕೆ, ಪ್ರೂನಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಸೊ ರೋಗ ಮತ್ತೆ ಸಸಿ ಬಗ್ಗೆ ಎಲ್ಲ ಮಾಹಿತಿನೂ ಕೊಡ್ತಾ ಇದ್ದಾರೆ. ಆವಾಗಿಂದ ಆಲ್ಮೋಸ್ಟ್ 3-4 years ಇಂದ ಆಯ್ತು ನಮ್ಗೆ. ಅವಾಗಿಂದ ಗೈಡ್ ಮಾಡ್ತಾ ಇದುವರೆಗೂ ಬಿಟ್ಟಿಲ್ಲ. ಇನ್ನು ಮುಂದೆ ಹಾಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಓಕೆ, ಮೇನ್ ಆಗಿ ನಮಗೆ ಒಂದು ಗಿಡ ತರ ನರ್ಸರಿ ಇದೆ ಬೇಕಾಗಿರೋದು ರೈತನಿಗೆ, ಅದು ಸಿಕ್ಕಿದೆ ಸರ್. ಸೊ ನೀವು ರೈತರಿಗೆ ಹೇಳೋದಾದ್ರೆ ಅದು ಅಷ್ಟೇ, ಹತ್ತಿರದಲ್ಲಿ ಇರೋ ನರ್ಸರಿನ ಕರೆಕ್ಟಾಗಿ ಮಾತಾಡ್ಸ್ಕೊಂಡು ಮಾಡಿ. ಎಲ್ಲೋ ಗಿಡ ನಾನು ಚೆನ್ನಾಗಿ ತಂದ್ಬಿಡೋದು, ಬಟ್ ನಮಗೆ ಸಿಗ್ಬೇಕಲ್ಲ, ಮತ್ತೆ ಏನಾರ ಸಮಸ್ಯೆ ಇರೋದ್ರೆ ಮಾತಾಡಬೇಕು, ಒಂದು ಗೈಡ್ ಸಿಗ್ಬೇಕಲ್ಲ. ಅದನ್ನ ನಾನು ಹೇಳ್ತೀನಿ ಒಬ್ಬ ರೈತನಿಗೆ, ಫಸ್ಟ್ ತಿಳ್ಕೊಳ್ಳಿ ಅದನ್ನ ಮಾಹಿತಿನ. ನರ್ಸರಿ ಅವರು ಏನಿದೆ ಅವ್ರದ್ದು ಕರೆಕ್ಟ್ ಮಾಹಿತಿ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಹೇಳಿದೆಲ್ಲ ನಂಬ್ಕೋಬಾರ್ದು, ಆ ರೀತಿ ನಾವು ಚೂಸ್ ಮಾಡ್ಕೋಬೇಕು ನರ್ಸರಿಗಳನ್ನ. ಮೇಜರ್ ಆಗಿ ಕ್ರಾಪ್ನ ಈಗ ನಾನು ಯಾರೋ ಹೊಸ ರೈತ ಬೆಳಿತೀನಿ ಅಂತ ಆದ್ರೆ ಆ ಫಸ್ಟ್ ನಿಮ್ ಲ್ಯಾಂಡ್ ಏನಿದೆ ನಾವು ನೋಡ್ಕೋಬೇಕು. ಅದು ನೀರ್ ನಿಲ್ಲೋ ಜಾಗನ ಏನೋ ಆ ತರ ನೀವು ಬೆಳಿಬೇಕು ಡಿಸೈಡ್ ಆದ್ಮೇಲೆ ಅಕ್ಕಪಕ್ಕ ಇರೋ ನರ್ಸರಿಗಳನ್ನ ಭೇಟಿ ಮಾಡಿ, ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರುತ್ತೆ ಈ ತರ ತಿಳಿದಿರೋ ಕಡೆ, ಅಥವಾ ತೋಟ ಬೆಳೆದಿರೋ ರೈತರುಗಳನ್ನ ಫಸ್ಟ್ ನೋಡಿ ಫಿಕ್ಸ್ ಮಾಡಿ ಓಡಾಡಿ ಅವ್ರನ್ನ ಮಾಹಿತಿ ಕೇಳಿ. ಏನ್ ಲಾಸ್, ಏನ್ ಪ್ರಾಫಿಟ್ ಆಗಿದೆ, ಏನ್ ಲಾಸ್ ಆಗಿದೆ, ಏನೇನ್ ಸಮಸ್ಯೆಗಳಾಗಿದೆ, ಆ ನಿಮ್ ಲ್ಯಾಂಡ್ ವರ್ಕೌಟ್ ಆಗುತ್ತಾ. ಫಸ್ಟ್ ಒಬ್ಬ ರೈತನ ಮೀಟ್ ಮಾಡಿ ಆಗಿರೋ ತೋಟಗಳು ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ನಂತರ ಶುರು ಮಾಡಿ. ಸುಮ್ಮನೆ ಏನೋ ಗಿಡ ಕೊಡ್ತಾರೆ, ಯಾರೋ ಏನ್ ಹೇಳ್ತಾರೆ ಅಷ್ಟೇ ಬರುತ್ತೆ ಇಷ್ಟು ಬರುತ್ತೆ ಆದಾಯ ಅನ್ಕೊಂಡು ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡೋದು, ಅಲ್ಲಿ ನೋಡೋದು, ಯಾರೋ ಹೇಳಿದ ತಕ್ಷಣ ಅದು ಬರಲ್ಲ. ಅಲ್ಲಿ ಚೆನ್ನಾಗಿ ಬಂದಿರೋದು ಸೇಮ್ ಪ್ಲಾಂಟ್ಸ್ ನಾವ್ ಇಲ್ಲ ಹಾಕಿದ್ರು ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಲಾಸ್ ಆಗ್ಬೋದು. ಸೊ ಫಸ್ಟ್ ಮಾಹಿತಿ ಪಡ್ಕೋಬೇಕು ನಾವ್ ಏನೇ ಇದ್ರು, ಎಕ್ಸ್ಪೀರಿಯನ್ಸ್ ತಗೊಂಡು ತಿಳ್ಕೊಂಡ್ಮೇಲೆ ಮಾಡ್ಬೇಕು ಈ ಕ್ರಾಪ್ಗಳನ್ನ. ಲಾಭದಾಯಕ ಅಂತೂ ಇದೆ ಖಂಡಿತ ಸರ್, ಲಾಭದಾಯಕ ಖಂಡಿತ ಇದ್ದೇ ಇದೆ ಇದರಲ್ಲಿ. ಪ್ರಾಪರ್ ಮ್ಯಾನೇಜ್ಮೆಂಟ್ ಬೇಕಷ್ಟೇ ಇದಕ್ಕೆ, ಅಂಡ್ ನಾಲೆಜ್ ಬೇಕು ಮೇನ್ ಆಗಿ. ಥ್ಯಾಂಕ್ ಯು ಸರ್. ಇಷ್ಟೋ ತನಕ ತಮ್ಮ ಬಟರ್ ಫ್ರೂಟ್ ಕೃಷಿ ಬಗ್ಗೆ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.